ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧನ್ಶಿತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ದೇವತೆಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಾಗವತದಲ್ಲಿ ಈ ಕಡೆ ಕೃಷ್ಣ ಎಲ್ಲವನ್ನ ಕಳೆದುಕೊಂಡಂತಹ ಪಾಂಡವರು ತಾವು ವನವಾಸಕ್ಕೆ ಹೋಗಿ ವನವಾಸ ಜ್ಞಾತವಾಸಗಳನ್ನೆಲ್ಲ ಮುಗಿಸಿಕೊಂಡು ಪುನಃ ತಾವು ಇನ್ನೇನು ಯುದ್ಧ ಮಾಡಬೇಕು ಅಂತ ಬಂದಾಗ, ಆಗ ಸಂಪೂರ್ಣವಾಗಿ ಕೃಷ್ಣನ ಒಂದು ಸಲಹೆ ಸೂಚನೆ ಮತ್ತು ಸಂಪೂರ್ಣ ಕೃಷ್ಣನ ಒಂದು ಅನುಗ್ರಹದಿಂದ ಸಹಾಯದಿಂದ ಕುರುಕ್ಷೇತ್ರ ಮಹಾಯುದ್ಧ ನಡೀತದೆ. ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಕೌರವರು ಎಲ್ಲ ಕೌರವರು ಕೂಡ ತಾವು ಮರಣವನ್ನಪ್ಪಿ ಕೊನೆಗೆ ಪಾಂಡವರು ಪುನಃ ತಾವು ರಾಜ್ಯವನ್ನು ಪಡಿತಾರೆ. ಹೀಗಿರುವಾಗ ಅವತ್ತಿನ ಕಾಲದಲ್ಲಿ ಯಾದವರು ಬಹಳ ಬಲಿಷ್ಠರಾಗಿದ್ದರು. ಬಹಳ ಬಲಿಷ್ಠರು ಅಂತಂದ್ರೆ ಎಲ್ಲರೂ ಅವರೆಲ್ಲರೂ ಕೂಡ ದೇವತೆಗಳೇ ತಾವು ಇನ್ನೂ ಯಾದವರಲ್ಲಿ. ಅದರಲ್ಲಿ ಕೃಷ್ಣನ ಮಕ್ಕಳೇ ಅದನ್ನು ಇರೋರೆಲ್ಲ. ಯಾಕೆಂದ್ರೆ 16,108 ಜನ ಪತ್ನಿಯರು ಅಂದ್ರೆ ಎಲ್ಲರಿಗೂ 9 ಜನ ಗಂಡು ಮಕ್ಕಳು. ಅದು ಎಷ್ಟಾಗ್ತದೆ ಅದಕ್ಕೆ ಹಾಕಿದ್ರೆ ಅವನ್ ಅಂದ್ರೆ ಅದನ್ನ ನಾರಾಯಣಿ ಸೈನ್ಯ ಅಂತಾನೆ ಕರೀತಾ ಇದ್ರು, ಯಾದವರ ಸೈನ್ಯ ಅಂತ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಯಾದವರನ್ನ ಎದುರಿಸುವವರೇ ಇರ್ಲಿಲ್ಲ. ಯಾಕೆಂದ್ರೆ ಎಲ್ಲರೂ ಕೃಷ್ಣ ಭಕ್ತರು, ಕೃಷ್ಣನ ಪರಮಾನುಗ್ರಹಕ್ಕೆ ಏನು ಪಾತ್ರರಾದವರು. ಜೊತೆಗೆ ಎಲ್ಲರೂ ಯಾವುದೋ ಒಂದು ರೂಪದಲ್ಲಿ ದೇವತೆಗಳೇ ಅವರೆಲ್ಲ. ಹಾಗಾಗಿ ಅವರೆಲ್ಲ ಅವತಾರ ಮಾಡಿ ಬಂದಿದ್ರು. ಕೃಷ್ಣ ತಾನು ಯೋಚನೆ ಮಾಡಿದ, ಕೃಷ್ಣ ಇರುವಷ್ಟು ಕಾಲ ಇವರೆಲ್ಲರೂ ನನ್ನ ಹತೋಟಿಯಲ್ಲಿ ಇರ್ತಾರೆ. ಒಂದು ವೇಳೆ ನಾನು ಅವತಾರ ಸಮಾಪ್ತಿ ಮಾಡಿದೆ ಅಂತ ಆದ್ರೆ ಯಾಕೆಂದ್ರೆ ಇವರು ಅಜೇಯರು, ಇವರನ್ನ ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಇವರೇ ಅಧಾರ್ಮಿಕರಾಗಿ, ನಾನು ಬಂದ ಉದ್ದೇಶ ಏನು, ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ ಹೇಳಿ, ಕೊನೆಗೆ ನಾಳೆ ಇವರೇ ಒಂದು ವೇಳೆ ಕೀಟ್ಲೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ, ಅಥವಾ ಇವರೇ ಬಲಿಷ್ಠರಾಗಿ ಅಧರ್ಮದ ದಾರಿಯನ್ನ ಹಿಡಿದ್ರೆ ಏನ್ ಮಾಡಬೇಕು? ಹಾಗಾಗಿ ಇವರನ್ನು ಕೂಡ ಉಳಿಸಬಾರ್ದು ಅಂತ ಹೇಳಿ ಭಗವಂತ ತಾನು ನಿರ್ಧಾರ ಮಾಡಿದ. ಅಂದ್ರೆ ಯಾದವರು ಯಾವತ್ತಿನ ಕಾಲದಲ್ಲಿ ಯಾರೆಲ್ಲ ಬಲಿಷ್ಠರು ಅಂತಿದ್ರು ಅದಕ್ಕೆಲ್ಲ ತಾನು ಯೋಚನೆ ಮಾಡಿದ, ಸಂಕಲ್ಪ ಮಾಡಿದ. ಈಗ ಒಮ್ಮೆ ಇರುವಾಗ ಏನಾಯ್ತು ಅಂತಂದ್ರೆ ಎಲ್ಲಾ ಯಾದವರು ಈಗಾಗ್ಲೇ ಅದರಲ್ಲಿ ಬಹಳ ಪುಂಡಪೋಕರು ಆಗಿದ್ರು ಕೆಲವರು. ಅಂದ್ರೆ ಈ ಜ್ಞಾನಿಗಳಿಗೆ ಶಕ್ತಿ ಇದ್ದಾಗ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾರೆ. ಅದೇ ಅರ್ಹತೆ ಇಲ್ಲದವರಿಗೆ ಆ ಶಕ್ತಿ ಅನ್ನೋದು ಸಿಕ್ಕಾಗ ಏನಾಗ್ತದೆ, ಅದನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗೆ ಏನಾಯ್ತು ಅಂದ್ರೆ ಒಮ್ಮೆ ಋಷಿಮುನಿಗಳು ಯಾಕೆಂದ್ರೆ ನಿರಂತರವಾಗಿ ಎಲ್ಲಾ ದೇಶದ ಮೂಲೆ ಮೂಲೆಯಿಂದ ಕೃಷ್ಣನನ್ನ ದರ್ಶನ ಮಾಡ್ಲಿಕ್ಕಾಗಿ ಬರ್ತಾನೆ ಇದ್ರು. ಹೀಗೆ ಒಮ್ಮೆ ಒಂದು ಋಷಿಮುನಿಗಳ ಒಂದು ದಂಡು ಬಂತು. ಬರುವಾಗ ಅಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಯಾದವರು ತಮಾಷೆಗಾಗಿ ಅದರಲ್ಲಿ ಸಾಂಬ, ಕೃಷ್ಣನ ಮಗ ಸಾಂಬ ಏನಿದ್ದಾನೆ ಅವನಿಗೆ ಈ ಗರ್ಭಿಣಿ ಸ್ತ್ರೀಯ ಹಾಗೆ ಅವನಿಗೆ ವೇಷ ಹಾಕಿದ್ರಂತೆ. ವೇಷ ಹಾಕಿ ನೋಡೋಣ, ಪರೀಕ್ಷೆ ಮಾಡೋಣ, ಇವರೆಲ್ಲ ನಿಜವಾಗ್ಲೂ ಜಟೆ ಕಟ್ಟಿಕೊಂಡು ಇವರೆಲ್ಲ ಥರ್ಡ್ ಐ ಮಾಸ್ಟರ್ ಅಂತ ಓಡಾಡ್ತಾರೆ, ಇವ್ರಿಗೆ ಗೊತ್ತಾಗ್ತದ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಹೇಳಿ ಅವರು ಆ ಋಷಿಮುನಿಗಳ ಹತ್ರ ಬಂದು ಕೇಳ್ತಾರೆ, ಸ್ವಾಮಿ ಈ ಹುಡುಗಿ ಬಹಳ ದಿನದಿಂದ ಗರ್ಭಿಣಿಯಾಗಿದ್ದಾಳೆ, ನಮ್ಗೆಲ್ಲ ಒಂದು ಕುತೂಹಲ, ಇವಳು ಏನ್ ಹಿಡಿತಾಳೆ ಅಂತ. ನೀವು ಈಗಾಗಲೇ ದಿವ್ಯ ದೃಷ್ಟಿ ಇರೋರು, ನೋಡಿ ಹೇಳ್ತೀರಾ ಅಂದಾಗ ಗೊತ್ತಾಯ್ತು ಇವ್ರನ್ನ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಬಂದು ಅಂತ ಹೇಳಿ. ಕೂಡಲೇ ಅವರು ಸಿಟ್ಟಿಗೆ ಬರ್ತಾರೆ. ಯಾಕೆಂದ್ರೆ
ನೀವು ಕೃಷ್ಣನ ಅನುಗ್ರಹದಿಂದ, ಯಾಕೆಂದ್ರೆ ಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ಅಂತ ಬಂದಿದ್ದಾನೆ, ಅವನ ಅನುಗ್ರಹದಿಂದ ನೀವೆಲ್ಲ ಅದನ್ನ ಧರ್ಮಕ್ಕಾಗಿ ಉಪಯೋಗಿಸ್ಬೇಕೇ ಹೊರತು ಈ ತರ ಕುಚೇಷ್ಟೆಯಿಂದ ಜ್ಞಾನಿಗಳು ಬಂದಾಗ ಅವ್ರ ಹತ್ರ ಹೇಗೆ ವರ್ತನೆ ಮಾಡಬೇಕೆನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದ ನಿಮ್ಮಂಥವರಿಗೆ ನಾವು ತಕ್ಕ ಶಾಸ್ತಿ ಆಗ್ಲೇಬೇಕು. ಏನು ಅಂತಂದ್ರೆ, ಹೌದಾ ಇವಳು ಗರ್ಭಿಣಿನ, ಇವಳು ಹಡಿತಾಳ, ಏನು ಅಂತ ಹೇಳ್ಬೇಕಾ? ಹಾಗಾದ್ರೆ ಇವಳು ಹಡಿತಾಳೆ ಏನು ಅಂತಂದ್ರೆ ಇಡೀ ನಿಮ್ಮ ಯಾದವ ಕುಲವನ್ನ ನಾಶ ಮಾಡುವಂತಹ ಒಂದು ವನಿಕೆಯನ್ನ ಹಡಿತಾಳೆ ಅಂತ ಹೇಳಿ ಅವರು ಶಾಪ ಕೊಡ್ತಾರೆ. ಕೊಟ್ಟಾಗ ಅವರಿಗೆ ಅವ್ರು ಮತ್ತೆ ಇವರು ಗೊಳ್ಳಂತ ನಕ್ರಲ್ಲ, ನೋಡಪ್ಪ ಇವ್ರು ಇನ್ನ ಗರ್ಭಿಣಿ ಅಂತೆ, ಹಡಿತಾಳಂತ ಹಡಿತಾಳ, ಅದು ವನಿಕೆಯನ್ನ ಹಡಿತಾಳಂತೆ ಅಂತ ಹೇಳಿ ಅವರೆಲ್ಲ ನಕ್ರು. ಕೂಡ್ಲೆ ಅದು ಅವರೆಲ್ಲ ಹೋದ ಕೂಡ್ಲೆ ಆ ವೇಷ ಬಿಚ್ಚಿದ ಕೂಡ್ಲೆ ಒಂದು ವನಿಕೆ ಬಿದ್ದು ಬಿಡುತ್ತದೆ. ಹೌದು, ಅದನ್ನು ನೋಡಿ ಬಹಳ ಅವರಿಗೆ ಆಶ್ಚರ್ಯ ಆಗ್ತದೆ. ಸೀದಾ ಉಗ್ರಸೇನನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಹೀಗೆಲ್ಲ ಆಯ್ತು, ನಾವೇನೋ ತಮಾಷೆ ಅಂತ ಮಾಡಿದ್ವಿ, ಋಷಿಗಳು ಶಾಪ ಕೊಟ್ರು, ಆದ್ರೆ ಅವರು ವನಿಕೆಯನ್ನ ಹಡಿತಾಳೆ, ಅದು ಎಂತ ವನಿಕೆ ಅಂದ್ರೆ ಇಡೀ ನಿಮ್ಮ ಯಾದವ ಕುಲವನ್ನೇ ನಾಶ ಮಾಡುವಂತಹ ವನಿಕೆಯನ್ನ ಹಡಿತಾಳೆ ಅಂತ ಹೇಳಿ ಹೇಳಿದ್ರು. ನೋಡಿದ್ರೊಳಗೆ ಅದು ಒಂದು ಒನಕೆಯನ್ನೇ ಬಂದ್ಬಿಡ್ತು ಅಂತ ಕೇಳಿದಾಗ ಆಗ ಉಗ್ರಸೇನ ಯೋಚನೆ ಮಾಡಿದ, ಋಷಿಗಳ ಮಾತು ಯಾವತ್ತೂ ಸುಳ್ಳಾಗದು, ಖಂಡಿತ ಅದು ಸತ್ಯ ಆಗ್ಲೇಬೇಕು. ಅದಕ್ಕೆ ಈ ಒನಕೆ ಯಾರಿಗೂ ಸಿಗ್ಬಾರ್ದು. ಯಾಕೆಂದ್ರೆ ಈ ಒನಕೆಯಿಂದಲೇ ಯಾದವ ಕುಲದ ನಾಶ ಆಗ್ತದೆ ಅಂದ್ರೆ ಈ ಒನಕೆನೇ ಇರಬಾರ್ದು. ಅದನ್ನ ಎಲ್ಲಿ ಮುಚ್ಚಿಟ್ರೂ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನೆಲ್ಲ ತೇದ್ ಬಿಡ್ರಿ. ತೇದು ಅಂದ್ರೆ ಸರಿ ಚೆನ್ನಾಗಿ ತೇದ್ ಬಿಡೋದು, ಅದೆಲ್ಲ ಗಂಧ ಗಂಧ ಆಗ್ತದಲ್ಲ, ಹಂಗೆ ಅದು ಎಷ್ಟು ಉಳಿಬಾರ್ದು ಹಂಗೆ ತೇದು ಬಿಡಿ ಅಂತ ಹೇಳಿ ಅದನ್ನೆಲ್ಲರೂ ಸೇರಿ ತೇದು ಲಾಸ್ಟಿಗೆ ಅದು ಪೂರ್ತಿ ಗಂಧ ಆಗಿ ಬಿಡ್ತು. ಗಂಧ ಆಗಿ ಲಾಸ್ಟಿಗೆ ಒಂದಿಷ್ಟು ಅದನ್ನೇನು ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ತೇಯಕ್ಕೂ ಬರೋಲ್ಲ, ಅಷ್ಟು ಉಳಿತು. ಅದನ್ನ ಹಾಗೆ ಬಿಸಾಕಿದ್ರು. ಅದೆಲ್ಲ ಅಲ್ಲಿ ಸಮುದ್ರದ ಸಮುದ್ರದಲ್ಲಿ ಹೋಗಿ ಅದನ್ನೆಲ್ಲ ಕಳ್ಳು ಬಿಡಿ ಅಂತ ಹೇಳಿದ್ರು. ಎಲ್ಲರೂ ಹೋಗಿ ಹಾಗೆ ಮಾಡಿದ್ರು. ಅದೇನಾಯ್ತು ಅಂತಂದ್ರೆ ಆ ಸಮುದ್ರದ ದಡದಲ್ಲಿ ಎಲ್ಲ ಈ ಆ ಒಂದು ಸಣ್ಣ ಸಣ್ಣ ಸಸಿ ಮರಗಳು, ಅಂದ್ರೆ ದೊಡ್ಡ ಮರನೂ ಅಲ್ಲ, ದಪ್ಪ ದಪ್ಪ ಈ ದೊಣ್ಣೆ ಆಕಾರದ ಒಂದು ಮರಗಳು ಗಿಡಗಳು ಬೆಳೆದ ನಿಂತು ಅದೆಲ್ಲ ಬಂದು ಆ ಗಿಡಗಳಿಗೆ ಅಂಟ್ಕೊಳ್ತು. ಮೊದಲ ಈಗ ಕಬ್ಬಿಣ ಅಂಶ ಅಲ್ವಾ ಅದನ್ನೆಲ್ಲ ಅದು ಆ ಕಬ್ಬಿಣವನ್ನ ಹೀರ್ಕೊಂಡು ಆ ಎಲ್ಲ ಗಿಡಗಳೆಲ್ಲ ಬೆಳೆದು ಲಾಸ್ಟಿಗೆ ಅದು ಲಾಸ್ಟಿಗೆ ಒಂದು ಪೀಸ್ ಉಳಿದಿತ್ತಲ್ವ, ಲಾಸ್ಟಿಗೆ ತೇದದು ಅದು ಒಬ್ಬ ಬೇಡನಿಗೆ ಸಿಕ್ತು. ಅವನು ಬಾಣಕ್ಕೆ ಚುಚ್ಚಿಸ್ಕೊಂಡ. ಆಯ್ತಾ, ಇದು ಒಂದು ಕಡೆ. ಹೀಗೆ ಕೃಷ್ಣ ಒಮ್ಮೆ ತಾನು ಇದ್ದಾನಂತೆ ದ್ವಾರಕಾಪಟ್ಟಣದಲ್ಲಿ ಇರುವಾಗ ಅವನೊಬ್ಬ ಸ್ನೇಹಿತ ಹಿಂದೆ ಸಾಂದೀಪಿನಿ ಗುರುಗಳ ಜೊತೆಗೆ ಅಭ್ಯಾಸ ಮಾಡ್ಲಿಕ್ಕೆ ಹೋಗಿದ್ನಲ್ಲ, ವಿದ್ಯಾಭ್ಯಾಸ 64 ದಿವಸದಲ್ಲಿ 64 ವಿದ್ಯೆಗಳನ್ನ ಕಲಿತು ಬಂದಿದ್ದ. ಅವತ್ತು ಹೋದಾಗ ಅಲ್ಲಿ ಒಬ್ಬ ಸ್ನೇಹಿತ ಇದ್ದ, ಅವನ ಹೆಸರು ಕುಚೇಲ ಅಂತ. ಆ ಅವನೊಬ್ಬ ಬ್ರಾಹ್ಮಣ. ಅವನಿಗೆ ಅವನು ಆ ದ್ವಾರಕಾಪಟ್ಟಣದಲ್ಲಿ ಇರೋವಂಗಿಲ್ಲ, ಬೇರೆ ಬೇರೆ ಕಡೆ ಇರುವಂತವನು. ಅವನೊಬ್ಬ ಜಾಗವನ್ನು ಹೇಳೋದು, ಆದ್ರೆ ಬಹಳ ಕಡು ಬಡವ, ಮನೆ ತುಂಬಾ ಮಕ್ಕಳು, ಆದ್ರೆ ಭಾರಿ ದೊಡ್ಡ ಕೃಷ್ಣನ ಭಕ್ತ. ಯಾಕೆಂದ್ರೆ ಅಂತಿಂತಹ ಅವನು ಅಷ್ಟೇ, ಅವನ ಜೀವನದಲ್ಲಿ ಯಾವುದನ್ನೂ ಬಯಸಿದವನು, ಬರೀ ಭಗವಂತ ಬೇಕು ಅಂತ ಕೇವಲ ದೇವರನ್ನ ಮಾತ್ರ ಬಯಸಿದವ. ಈ ಕಡೆ ಆದರೂ ಅವನಿಗೆ ಮನೆ ತುಂಬಾ ಮಕ್ಕಳು, ಬಡತನ, ಕಿತ್ತು ತಿನ್ನು ಒಂದು ಹೊತ್ತಿನ ಊಟಕ್ಕೂ ಇಲ್ಲ. ಅವನ ಹೆಂಡತಿ ಅವನನ್ನ ಮೀರಿಸುವಳು, ಯಾರ ಹತ್ರನೂ ಹೋಗಿ ಒಂದು ಇದನ್ನು ಬೇಡುವವರಲ್ಲ. ಅವನು ಭಿಕ್ಷೆ ಬೇಡಿ ಏನು ಸಿಗ್ತದೋ ಅದರಿಂದ ಜೀವನ ಸಾಗಿಸುವಂತವು. ಅದು ಅವನು ನಡೀತಾ ಇತ್ತು. ಬಹಳ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಆ ಮನೆ ಇಲ್ಲ, ಮಳೆ ಬಂದ್ರೆ ಸೋರ್ತಾ ಇತ್ತು. ಮಲ್ಕೊಳ್ಳಿಕ್ಕೂ ಜಾಗ ಇರ್ತಾ ಇರ್ಲಿಲ್ಲ. ಇಂತಹ ಒಂದು ಬಡತನ ಆ ಕುಚೇಲನಿಗೆ. ಅವನ ಹೆಂಡತಿ ಯಾವಾಗ್ಲೂ ಹೇಳ್ತಾ ಇದ್ಲು, ಯಾವಾಗ್ಲೂ ನೀವು ಕೃಷ್ಣ ನನ್ನ ಸ್ನೇಹಿತ, ಕೃಷ್ಣ ನನ್ನ ಸ್ನೇಹಿತ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀರಿ, ಒಮ್ಮೆ ಹೋಗಿ ಯಾಕೆ ಕೃಷ್ಣನನ್ನ ನೋಡಬಾರ್ದು ನೀವು? ಯಾಕೆಂದ್ರೆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದವರು ಯಾರೂ ದಟ್ಟ ದರಿದ್ರರು ಅಂತಿಲ್ಲ, ಎಲ್ಲರೂ ಶ್ರೀಮಂತರೇ. ದ್ವಾರಕಾಪಟ್ಟಣ ಅಂದ್ರೆ ಅದು ಸ್ವರ್ಗಲೋಕ. ಕೃಷ್ಣ ಏನೋ ಇಂದ್ರನ ಸ್ವರ್ಗವೇ ನಾಚ್ತಾ ಇತ್ತು, ಅಂತಹ ಇಂದ್ರನ ಸ್ವರ್ಗದಲ್ಲಿ ಸಿಗುವಂತದ್ದು ಎಲ್ಲವೂ ಇತ್ತು. ಅಷ್ಟು ಏನು ವೈಭವಪೂರಿತವಾಗಿತ್ತು ದ್ವಾರಕಾಪಟ್ಟಣ. ಅಂತದ್ರಲ್ಲಿ ಯಾದವರು ಅಂತಂದ್ರೆ ಅಷ್ಟು ಶ್ರೀಮಂತ. ಇನ್ನು ಕೃಷ್ಣನ ಅನುಗ್ರಹ ಪಡೆದ ಇನ್ನು ಪಾಂಡವರು ಅವರೇನು ಕಡಿಮೆ, ಅವರು ಅಷ್ಟು ಶ್ರೀಮಂತ. ಹಾಗೆ ಒಮ್ಮೆ ಹೋಗಿ ಕೃಷ್ಣನನ್ನ ಕೇಳಿ, ಅವನೇನು ಕೊಡಲ್ಲ ಅಂತ ಹೇಳೋದು. ನೀವು ಯಾಕೆ ಒಂದು ಸಾರಿ ಯಾಕೆ ಹೋಗ್ಬಾರ್ದು? ಅಷ್ಟೆಲ್ಲಾ ದುಡ್ಡಿದೆ ನಮಗೆ, ಯಾಕೆಂದ್ರೆ ಕಿತ್ತು ತಿನ್ನೋ ಬಡತನ. ಅವಳಿಗೂ ಪಾಪ ಕೇಳಬೇಕು ಅಂತ ಏನಿಲ್ಲ, ಆದ್ರೆ ಏನೋ ಮಕ್ಕಳು ಮರಿಗಾಗಿ, ಯಾಕೆಂದ್ರೆ ಅವು ಪಾಪ ಉಪವಾಸ ಸಾಯ್ತಾ ಇದ್ವು. ಅವು ಹೊಟ್ಟೆ ಬೆನ್ನು ಎಲ್ಲ ಒಂದೇ ಆಗ್ಬಿಟ್ಟಿದೆ, ಹಾಕೊಳಕ್ ಬಟ್ಟೆನೇ ಇಲ್ಲ. ಆ ತರ ಸ್ಥಿತಿಯಲ್ಲಿ, ಹಂಗಾಗಿ ನನಗಾಗಿ ಅಲ್ಲ, ನಿಮಗಾಗಿ ಅಲ್ಲ, ಮಕ್ಕಳಿಗಾಗಿ ಆದ್ರೂ ನಾವು ಇದು ನಮ್ಮ ಕರ್ತವ್ಯ, ಹೋಗಿ ಒಂದ್ಸಾರಿ ಕೃಷ್ಣನನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವನು ಯಾವಾಗ್ಲೂ ಹೇಳ್ತಾ ಇದ್ಲು. ಆದ್ರೆ ಅವನು ಅಲ್ಲ, ದೇವ್ರ ಹತ್ರ ನಾವು ಯಾವತ್ತು ಬೇಡ್ಲಿಕ್ಕಾಗಿ ಅಂತ ಹೋಗ್ಬಾರ್ದು ಅಲ್ವಾ, ಅದು ವ್ಯಾಪಾರ ಆಗ್ಬಿಡುತ್ತದೆ. ನಮ್ಮಲ್ಲಿ ನಿಷ್ಕಾಮ ಭಕ್ತಿ ಇರಬೇಕು. ದೇವರನ್ನ ನಾವು ಬೇಕಾದ್ರೆ ದೇವರನ್ನ ನೋಡ್ಕೊಂಡು ಬರೋಣ,
ದರ್ಶನ ಮಾಡೋಣ ಅಂತ ಹೋಗ್ಬೇಕು ಹೊರತು ಏನೋ ನಮ್ಗೆ ಆಸೆ ಇದೆ, ಏನೋ ಬಯಕೆ ಇದೆ, ಏನೋ ಹರಕೆ ಹೊತ್ಕೊಂಡು ಬರ್ಬೇಕು ಅಂತ ಎಲ್ಲ ದೇವ್ರ ಹತ್ರ ಹೋಗ್ಬಾರ್ದು ಅಂತ ಹೇಳಿ ಪಾಪ ಕುಚೇಲ ತಾನು ಹೇಳ್ತಾನೆ ಇದ್ದ. ಆದ್ರೂ ಅವಳು ಪಾಪ ಒಂದ್ ದಿವಸ ಬಹಳ ಬಲವಂತ ಮಾಡಿದ್ಲು. ಹೆಂಡತಿಯ ಮಾತಿಗೆ ಕಟ್ಟು ಬಿದ್ದು ಆಯ್ತು, ಒಂದು ದಿನ ನಾನು ಹೊರಡ್ತೇನೆ ಅಂತ ಹೇಳಿ ಕುಚೇಲ ತಾನು ಹೇಳಿದ್ಲು, ಕೃಷ್ಣನನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೇನೆ. ಆ ಪಾಪ ಅವ್ರ ಮನೇಲಿ ಅಲ್ಲ ಹೋಗುವಾಗ ಅವಳು ಹೇಳಿದ್ಲು, ನೋಡು ನೋಡ್ರಿ, ನಾವು ದೇವರ ಹತ್ರ ಹೋಗುವಾಗ ಹಾಗೆ ಬರಿಗೈಯಲ್ಲಿ ಹೋಗ್ಬಾರ್ದು ಅಲ್ವಾ, ಏನಾದ್ರೂ ತಗೊಂಡು ಹೋಗ್ಬೇಕು, ಹಣ್ಣು ಕಾಯಿ. ಸದ್ಯಕ್ಕೆ ನಮ್ಮ ಮನೇಲಿ ಏನಿಲ್ಲ ಅಂತ ಹೇಳಿ ಆ ಎಲ್ಲಾ ಕಡೆ ಹುಡುಕಾಡಿದ್ಲು ಏನಾದ್ರೂ ಸಿಗ್ತದ ಅಂತ ಹೇಳಿ. ಅದು ಯಾವುದೋ ಒಂದು ಸಣ್ಣ ಚೀಲದಲ್ಲಿ ಒಂದಿಷ್ಟು ಮುಗ್ಗಲು ಅವಲಕ್ಕಿ ಇತ್ತು, ಒಂದ್ ಎರಡು ಮೂರು ಮುಷ್ಟಿ ಅಷ್ಟು. ಅದನ್ನೇ ಒಂದು ಹರಿದ ಬಟ್ಟೆಯಲ್ಲಿ ಕಟ್ಟಿ ಅವನ ಸೊಂಟಕ್ಕೆ ಸಿಕ್ಕಿಸಿದ್ಲು, ತಗೊಳ್ಳಿ ಇದನ್ನ ಕೃಷ್ಣನಿಗೆ ಕೊಡ್ರಿ ಅಂತ ಹೇಳಿ. ಯಾಕೆಂದ್ರೆ ಬರಿಗೈಯಲ್ಲಿ ಹೋಗ್ಬಾರ್ದಲ್ಲ, ತಗೊಂಡು ಹೋಗ್ಲಿಕ್ಕೆ ಏನೂ ಇಲ್ಲ. ಕೊನೆಗೆ ಕುಚೇಲ ತಾನು ಹೊರಟ ಎಲ್ಲ ನಗರಗಳನ್ನ ಪಟ್ಟಣ ಅಂದ್ರೆ ಬರೀ ಕಾಲು ನಡಿಗೆಯಲ್ಲೇ ಬರಬೇಕು ಅವನು ಎಷ್ಟೋ ದಿನಗಳ ನಂತರ. ಕೊನೆಗೆ ದ್ವಾರಕಾಪಟ್ಟಣವನ್ನ ಪ್ರವೇಶ ಮಾಡಿದ. ದ್ವಾರಕಾಪಟ್ಟಣ ಪ್ರವೇಶ ಮಾಡುವಾಗ ಕೃಷ್ಣ ತಾನು ಮೊದಲೇ ಹೇಳಿದ್ನಂತೆ, ನೋಡಿ ನನ್ನ ನನ್ನ ಸ್ನೇಹಿತ ಬರ್ತಾನೆ ಒಬ್ಬ, ಕುಚೇಲ ಅಂತ. ಅವನು ಬಂದಾಗ ಆ ಯಾರು ಆ ಯಾರೋ ಅವನಿಗೆ ಯಾರು ಏನೋ ಅವಮಾನ ಮಾಡಬಾರ್ದು. ಅಂದ್ರೆ ಆ ಅವನು ಎಲ್ಲ ಯಾವ್ದು ಅಂದ್ರೆ ಅವನಿಗೆ ಗೊತ್ತಿಲ್ಲ ಇನ್ನು ಕೃಷ್ಣನ ಮನೆ ಎಲ್ಲಿದೆ ಏನು ಅಂತ ಹೇಳಿ ಮೊದಲೇ ಹೇಳಿದ್ದ. ಕೊನೆಗೆ ಕುಚೇಲ ಬಂದ್ರೆ ಏನು ಅಲ್ಲಿ ಈಗ ಸಾಮಾನ್ಯವಾಗಿ ರಾಜರ ಮನೆ ಅಂತಂದ್ರೆ ಬಹಳ ದೊಡ್ಡದಿರ್ತದೆ. ಇಲ್ಲಿ ನೋಡಿದ್ರೆ ಒಂದ್ರ ಮನೆಗಿಂತ ಒಂದು ದೊಡ್ಡದಿದೆ, ಅಲ್ಲಿ ಕಂಡು ಹಿಡಿಯೋದೇ ಕಷ್ಟ. ಇದರಲ್ಲಿ ರಾಜರ ಮನೆ ಯಾವುದು, ಮಂತ್ರಿ ಮನೆ ಯಾವುದು, ಸಾಮಾನ್ಯರ ಜನರ ಮನೆ ಯಾವುದು ಕಂಡು ಹಿಡಿಯೋದೇ ಕಷ್ಟ. ಒಂದ್ರ ಮನೆಗಿಂತ ಒಂದು ಚಂದ ಇದೆ. ಅದಕ್ಕೆ ಆಮೇಲೆ ಅವನಿಗೇನು ಒಬ್ಬರಿಬ್ಬರ, ಕೃಷ್ಣ ಎಲ್ಲಿ ಹೋದ್ರು ಕೃಷ್ಣನ ಮನೆಯೇ ಅಲ್ಲ. ಎಲ್ಲಾ ಕಡೆ ಹುಡುಕ್ತಾ ಹುಡುಕ್ತಾ ಹೋದ, ಇದು ಕೃಷ್ಣನ ಮನೆಯ, ಇದು ಕೃಷ್ಣನ ಮನೆಯ ಅಂತ ಕೇಳ್ತಾ 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 ಕೊನೆಗೆ ಆ ಆ ಕೃಷ್ಣನ ಮನೆಗೆ ಬಂದಂತೆ. ಕೃಷ್ಣ ತಾನು ಒಳಗೆ ಕೂತಿದ್ದ. ಅವನಿಗೆ ಗೊತ್ತಿತ್ತು ಕೃಷ್ಣನಿಗೆ ಇನ್ನ ಕುಚೇಲ ಬರ್ತಾನೆ ಅಂತ ಹೇಳಿ. ಕೊನೆಗೆ ಅವನು ದೂರದಿಂದ ಹೊರಗಡೆಯಿಂದಲೇ ಆ ಕುಚೇಲ ಆ ಹೊರಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದ. ಯಾಕೆಂದ್ರೆ ಎಷ್ಟು ಮನೆ ನೋಡಿದ್ರು ಕೃಷ್ಣ ಎಲ್ಲೋ ಸಿಗ್ಲಿಲ್ಲ, ಇಲ್ಲೂ ನಿಜವಾಗ್ಲೂ ಕೃಷ್ಣ ಇದ್ದಾನೋ ಇಲ್ಲೋ ಅಂತ ಹೇಳಿ ಅನುಮಾನದಿಂದ ನೋಡ್ತಾ ಇದ್ನಂತೆ. ನೋಡ್ತಾ ನೋಡ್ತಾ ಇರುವಾಗ ಕೃಷ್ಣ ಒಳಗಡೆಯಿಂದ ನೋಡಿದ ಕೂಡಲೇ ಓಡೋಡಿ ಬಂದಂತೆ. ಹೆಂಗೆ ಓಡಿ ಬಂದ ಅಂದ್ರೆ ಅವನ ಮೇಲೆ ಹಾಕೊಂಡಿರುವಂತ ಅಂಗವಸ್ತ್ರ ಅದು ಹಾರಿ ಬಿದ್ದು ಹೋಗ್ತಾ ಇದೆ ಅಂತೆ, ಅದನ್ನೂ ಗಮನಿಸ್ತಾ ಇಲ್ಲ. ಈಗ ನಾವ್ ಯಾರಾದ್ರೂ ಬಹಳ ಬೇಕಾದವ್ರು ಬಂದ್ರೆ ನಾವೇನ್ ಮಾಡ್ತೀವಿ, ಬರೋ ಕೆಲಸನೆಲ್ಲ ಅಲ್ಲೇ ಕೈ ಬಿಟ್ಟು ಎತ್ತಿ ಹೋಗೋದು, ಹೋಗಿ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಬರ್ತೀವಿ. ಈಗ ಒಂದ್ ವೇಳೆ ನಿಮ್ಮ ಮನೆ ಪ್ರಧಾನಮಂತ್ರಿ ಮೋದಿ ಅವರು ಬಂದ್ರೆ ಏನ್ ಮಾಡ್ತೀರಿ? ಆ, ಬರೋ ಕೆಲಸನೆಲ್ಲ ತೆಗೆದು ಹೋಗುದು, ಓಡ್ ಹೋಗಿ ಕರ್ಕೊಂಡು ಬರಲ್ಲ. ಹಂಗೆ ಆ ಓಡಿ ಹೋಗಿ ಪಾಪ ಅವನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ. ಏನ್ ಹೋಗಿ ತಬ್ಕೊಂಡ್ ಬಿಟ್ನಂತೆ. ಏನು ಕುಚೇಲ, ಇಷ್ಟು ದಿನಕ್ಕೆ ಏನೋ ಇಲ್ಲಿವರೆಗೂ ನನ್ನ ಹುಡ್ಕೊಂಡು ಬಂದೆ, ಇಷ್ಟು ದಿನ ಆಯ್ತಾನ, ನನ್ನ ನೆನಪೇ ಆಗ್ಲಿಲ್ವ ನಿನಗೆ, ನನ್ನ ನೋಡ್ಬೇಕು ಅಂತ ಅನಿಸ್ತಿಲ್ವ ನಿನಗೆ ಅಂತ ಹೇಳಿ ಅವನು ಮಾತಾಡಿಸ್ತಾನಂತೆ. ಅವನನ್ನ ತಬ್ಕೊಳ್ತಾನಂತೆ. ಕೊನೆಗೆ ಕೈ ಹಿಡಿದು ಕರ್ಕೊಂಡು ಹೋಗಿ ಅವನು ಕೂರ್ತಾ ಇದ್ನಲ್ವ ಏನು ಆಸನ, ಆ ಆಸನದ ಮೇಲೆ ಆ ಕುಚೇಲನನ್ನ ಕೂರಿಸಿದ್ನಂತೆ. ಕೂರಿಸಿ ಅವನು ಅಷ್ಟೆಲ್ಲಾ ದೂರದಿಂದ ಬರಿಗಾಲಲ್ಲೇ ನಡ್ಕೊಂಡು ಬಂದಿದ್ದ, ಆ ಕಾಲೆಲ್ಲ ರಕ್ತ ಸಿಕ್ತಾ ಹೋಗಿತ್ತು, ಅದಕ್ಕೆಲ್ಲ ಕಲ್ಲು ಮುಳ್ಳೆಲ್ಲ ಚುಚ್ಚಿ ಗಾಯ ಆಗಿ ಹೋಗಿತ್ತು. ಆ ಅದನ್ನೆಲ್ಲ ನೋಡಿ ಪಾಪ ಅವನು, ನೀವು ಎಷ್ಟೊಂದು ಕಷ್ಟಪಟ್ಟು ಬಂದಿದೆಯಲ್ವಾ ಅಂತ ಹೇಳಿ ಅವನು ಕೂರ್ಸಿದ್ನಂತೆ. ಕೂರಿಸಿ ಆ ಏನು ಒಂದು ಪಾದ ತೊಳೆಯುವ ಇರ್ತದೆ, ಅದರಲ್ಲಿ ಕಾಲಿಟ್ಟು ಅವನ ಪಾದ ತೊಳೆದಂತೆ. ಸಾಕ್ಷಾತ್ ರುಕ್ಮಿಣಿ ತಾನು ನೀರು ಹಾಕಿದ್ಲಂತೆ. ಅವನ ಕೃಷ್ಣನ ಅಷ್ಟಮಹಿಷಿಯರು ಅವನಿಗೆ ಗಾಳಿ ಹಾಕ್ತಾ ಇದ್ರಂತೆ. ಅಲ್ಲಿದ್ದವರೆಲ್ಲ ಆ ಅವ್ರನ್ನ ದಿಗ್ಭ್ರಮೆಯಾಗಿ ನೋಡ್ತಾ ಇದ್ರಂತೆ. ಯಾಕೆಂದ್ರೆ ಈ ದಟ್ಟ ದರಿದ್ರ ಅದೇನು ಪುಣ್ಯ ಮಾಡಿದ್ದ. ಯಾಕೆಂದ್ರೆ ಶ್ರೀನಿವಾಸನಿಂದ ಇಡೀ ಜಗತ್ತನ್ನ ಬೆಳಗುವ ಭಗವಂತನಿಂದ ಇವತ್ತು ಪಾದ ಪೂಜೆ ಮಾಡಿಸ್ಕೊಂತ ಇದ್ನಲ್ಲ. ಯಾಕಂದ್ರೆ ಅವನು ಎಂತಹ ದಟ್ಟ ದರಿದ್ರ ಅಂದ್ರೆ ಯಾರು ಕೂಡ ಅವನ ಮನೆ ಹೊರಗೂ ಕೂಡ ನಿಲ್ಸ್ಕೊಳಲ್ಲ. ಯಾಕಂದ್ರೆ ಈ ದರಿದ್ರ ನಮಗ್ ಹತ್ತಿ ಬಿಡ್ತದೆ ಏನೋ ಅಂತೇಳಿ ಕರ್ಮ ಅಂತ ಹೇಳಿ ಹೊರಗೂ ಕೂಡ ನಿಲ್ಸ್ಕೊಳ್ಲಿಕ್ಕೆ ಯೋಚನೆ ಮಾಡಲ್ಲ. ಹಂಗೆ ಅಂಥದ್ರಲ್ಲಿ ಇವನು ಕರ್ಕೊಂಡು ಬಂದು ಅವನ ಆಸನದಲ್ಲಿ ಕೂರಿಸಿ ಇವತ್ತು ಪಾದ ತೊಳಿತಾ ಇದ್ನಲ್ವಾ. ಇವನು ಎಂತಹ ಪುಣ್ಯಾತ್ಮ ಇರ್ಬೋದು, ಎಂತಹ ಪುಣ್ಯ ಮಾಡಿರ್ಬೋದು ಇವನು. ಶ್ರೀನಿವಾಸೇನ ಪೂಜಿತ. ಶ್ರೀನಿವಾಸ ಅಂದ್ರೆ ಯಾರು? ಶ್ರೀಮಂತ. ಶ್ರೀಮಂತ ಅಂತ ಅರ್ಥ. ಅದರಲ್ಲೂ ಸಾಕ್ಷಾತ್ ಮಹಾಲಕ್ಷ್ಮಿ ತಾನು ಇದನ್ನ ಹಾಕ್ತಾ ಇದ್ದಾಳೆ, ಏನು ಆ ನೀರ್ ಹಾಕ್ತಾ ಇದ್ದಾಳೆ. ಇವನು ಕೃಷ್ಣ ತಾನು ಪಾದ ತೊಳಿತಾ ಇದ್ದಾನೆ, ಅಲ್ಲಿ ಎಲ್ಲಾ ಕಲ್ಲು ಮುಳ್ಳು ಏನ್ ಚುಚ್ಚಿದ್ದು ಅದನ್ನೆಲ್ಲ ತೆಗಿತಾ ಇದ್ದಾನೆ. ಕೊನೆಗೆ ಹೇಳಿದ ಕುಚೇಲ, ನಾವು ಸಣ್ಣವರಿದ್ದಾಗ ಎಷ್ಟು ಚೆನ್ನಾಗಿತ್ತಲ್ವ. ಯಾಕೆಂದ್ರೆ ಆ ಅಲ್ಲಿ ಇದಕ್ಕೆ ಏನೋ ಒಂದ್ಸಾರಿ ನಾವು ಸಾಂದೀಪಿನಿ ಗುರುಗಳ ಬಳಿ ವಿದ್ಯಾಭ್ಯಾಸ ಮಾಡುವಾಗ
ಸೌದೆ ತರ್ಲಿಕ್ಕೆ ಅಂತ ಹೇಳಿ ಕಾಡಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಬಹಳ ಜೋರು ಮಳೆ ಬಂದ್ಬಿಡ್ತು. ಅದೇ ಟೈಮಲ್ಲಿ ಎಲ್ಲ ಈ ಏನು ಹುಲಿ ಒಂದು ಬೆನ್ನಟ್ಕೊಂಡು ಬಂತು. ಅವಾಗ ನಾವಿಬ್ರು ಮರದ ಮೇಲೆ ಹತ್ಕೊಂಡು ಕೂತಿದ್ವಿ. ಕೊನೆಗೆ ಅದು ಎಷ್ಟೊತ್ತಾದ್ರೂ ಹೋಗ್ಲೇ ಇಲ್ಲ. ರಾತ್ರಿ ಎಲ್ಲ ಬರೀ ಮರದ ಮೇಲೆ ಕಳೆದಿದ್ವಿ ನಾವು. ಕೊನೆಗೆ ಬೆಳಿಗ್ಗೆ ಗುರುಗಳು ನಮ್ಮನ್ನ ಹುಡ್ಕೊಂಡು ಬಂದಿದ್ರು. ಮಕ್ಕಳೇ, ಅವಾಗ ಬಂದು ನಮ್ಗೆ ಅನುಗ್ರಹ ಮಾಡಿದ್ರಲ್ವಾ, ಇದೇ ನಿಜವಾದ ಗುರು ಸೇವೆ. ಯಾಕೆಂದ್ರೆ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಗುರುಗಳ ಸೇವೆ ಮಾಡೋದು ಇಲ್ವಾ, ಅದು ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಗುರುಗಳು ನಮಗೆ ಅನುಗ್ರಹ ಮಾಡಿದ್ರಲ್ವಾ ಅಂತ ಹೇಳಿ ಆ ಆ ಏನು ಆ ಆ ಕುಚೇಲನಿಗೆ ಆ ಕೃಷ್ಣ ಒಂದಾದ ಮೇಲೆ ಒಂದು ನೆನಪು ಮಾಡ್ತಾನೆ ಇದ್ದಾನ. ಅದಕ್ಕೆ ಕುಚೇಲ ಮಾತ್ರ ಏನು ಮಾತಾಡ್ತಾ ಇಲ್ಲ. ಕೊನೆಗೆ ಕೃಷ್ಣ ಹೇಳಿದ, ಏನು ಕುಚೇಲ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಆ ನೀ ಏನು ಮಾತಾಡ್ತಾನೆ ಇಲ್ಲಲ್ಲ ಅಂತ ಹೇಳಿದ್ರೆ, ಏನು ಮಾತಾಡೋದು ಕೃಷ್ಣ, ಯಾಕೆಂದ್ರೆ ನಿನ್ನ ಜೊತೆಗೆ ನಾನು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ನನಗೆ ಸಿಕ್ಕ ಅವಕಾಶವೇ ನನ್ನ ಪಾಲಿನ ಭಾಗ್ಯ ಅದು. ಆ, ಅಂತ ಹೇಳಿ ಅವನು ಏನು ಹೇಳಿಲ್ಲ. ಕೊನೆಗೆ ಕೃಷ್ಣ ಕೇಳ್ತಾನೆ, ಯಾಕೆ ಬಂದೆ, ಏನಾದ್ರೂ ಬೇಕಿತ್ತಾ ಅಂತ ಕೇಳಿದ್ರೆ ಏನ್ ಹೇಳ್ತಾನೆ. ಈ ಸುಮ್ಮನೆ ಇದ್ದ ಪಾಪ. ಅವನಿಗೆ ಅವನ್ ದಾರಿಲಿ ಬರುವಾಗ್ಲೇ ಅನ್ಕೊಂಡಿದ್ದೆ ಕುಚೇಲ, ಅವನ ಹೆಂಡತಿ ಏನಾದ್ರೂ ಕೇಳ್ಕೊಂಡು ಬಾ ಅಂತ ಹೇಳಿದ್ರು ಕೂಡ ಇವನ್ ದಾರಿಲಿ ಬರುವಾಗ ಅನ್ಕೊಂಡ, ನಾನು ಏನೋ ಕೇಳೋದು ಬೇಡ, ಹೆಂಗಿದ್ರು ಈ ನೆಪದಲ್ಲಾದ್ರೂ ಕೃಷ್ಣನನ್ನ ನೋಡಿದೆ, ಬಹಳ ವರ್ಷಗಳೇ ಆಗೋಗಿದೆ, ಹೋಗಿ ಕೃಷ್ಣನನ್ನ ನೋಡ್ಕೊಂಡು ಬಂದಂಗಾದ್ರೂ ಆಗ್ತದೆ ಅಂತ ಹೇಳಿ ಬಂದಿದ್ದ. ಹಂಗಾಗಿ ನಾನು ಕೂತ್ಕೊಂಡ. ಅವನಿಗೆಲ್ಲ ಅವನು ಸ್ನಾನ ಮಾಡಿಸಿದ್ರಂತೆ. ಸ್ನಾನ ಮಾಡಿಸಿ ಅವನಿಗೆಲ್ಲ ಒಳ್ಳೆ ಪೀತಾಂಬರ, ಒಳ್ಳೊಳ್ಳೆ ಹೊಸ ಬಟ್ಟೆಯನ್ನ ಕೊಟ್ಟು ಉಡಿಸಿದ್ರಂತೆ. ಅವನಿಗೆಲ್ಲ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡಿಸಿದ್ರಂತೆ. ಪಂಚಭಕ್ಷ ಪರಮಾನ್ನ ಹಾಕಿ ಅದನ್ನೆಲ್ಲ ನೋಡ್ತಾನೆ. ಅವನಿಗೆ ಆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣ ಕೇಳಿದ, ಅಲ್ಲ ಕುಚೇಲ, ನೀನ್ ಅಷ್ಟು ದೂರದಿಂದ ಬಂದಿದ್ದಿ, ಎಷ್ಟೋ ವರ್ಷದಿಂದ ಬಂದಿದ್ದಿ, ಅಲ್ಲ ನನಗೆ ಏನಾದ್ರೂ ತರಬೇಕು ಅಂತ ನಿನಗೆ ಅನಿಸ್ತಿದ್ವಿ, ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡ್ ಬರ್ಬೇಕಿತ್ತಲ್ಲ, ಏನ್ ತಂದಿದ್ದಿ ಕೂಡ. ಇವನು ಆ ಮುಗ್ಲ ಅವಲಕ್ಕಿನ ಹೆಂಗೆ ತೆಗೆದುಕೊಡ್ತಾನೆ. ಪಾಪ ಅವನಿಗೆ ಮನ್ಸಿಗೆ ಬರ್ತಾ ಇಲ್ಲ, ಅದಕ್ಕೆ ಅವನು ಬಾಯೇ ಬರ್ತಾ ಇಲ್ಲ, ಇನ್ನೇನ್ ಕೊಡದ. ಇಲ್ಲಿ ನೋಡಿದ್ರೆ ಇವನ ವೈಭೋಗ ಇದನ್ನೆಲ್ಲ ನೋಡಿದ್ರೆ ಅದನ್ನೆಲ್ಲ ಮುಟ್ತಾನ ಕೃಷ್ಣ. ಅಂತ ಹೇಳಿ ಪಾಪ ಅವನಿಗೆ ಒಂಥರ ಮುಜುಗರ. ಇಲ್ಲ, ಅದಕ್ಕೆ ಹೇಳ್ತಾನೆ, ನೋಡು, ನೀನು ಸ್ವಲ್ಪ ತಂದಿದ್ದಿ ಅಂತ ಏನ್ ಬೇಜಾರು ಮಾಡ್ಕೋಬೇಡ. ಯಾಕೆಂದ್ರೆ ನನ್ನ ಭಕ್ತರು ಎಷ್ಟು ಕೊಟ್ಟರು ನನಗೆ ಅದು ಕೊಡುವ ವಸ್ತು ಮುಖ್ಯ ಅಲ್ಲ, ಕೊಡುವ ಅದು ಗಾತ್ರ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಯಾವ ಮನಸ್ಸಿನಿಂದ ಕೊಡ್ತಾ ಇದ್ದಾರೆ ಒಳಗಿಂದ ಆ ಭಕ್ತಿ, ಅದು ಮುಖ್ಯ ನನಗೆ ಅಂತ ಹೇಳಿ ಕೃಷ್ಣ ಕೇಳ್ತಾ ಇದ್ದಾನಂತೆ. ಅಲ್ಲ, ಏನು ತಂದೆ, ಹಂಗೆ ಹಿಂಗೆ ಬಂದೆ ನೀನು, ಅಲ್ಲ ನೀನ್ ಹಾಗೆ ಬಂದಿರ್ಬೋದು, ಆದ್ರೆ ಅತಿಗೆ ಹಾಗೆ ಕಳ್ಸೋಳಲ್ಲ, ಏನಾದ್ರೂ ಕೊಟ್ಟು ಕಳ್ಸಿರ್ತಾರೆ. ಆ ಎಲ್ಲಿ ಏನ್ ತಂದಿದ್ಯಾ ಅಂತ ಹೇಳಿ ನೋಡೋದ್ರೊಳಗೆ ಅಲ್ಲಿ ಸೊಂಟದಲ್ಲಿ ಸಿಕ್ಕಿತ್ತಲ್ಲ, ಇದೇನದು ಅಂತ ಹೇಳ್ಕೊಂಡ. ನೋಡೋದ್ರೊಳಗೆ ಅದು ಮುಗ್ಗುಲ ಅವಲಕ್ಕಿ. ಅದೆಲ್ಲ ಏನು ಕಪ್ಪ ಹೋಗಿದೆ ಅಂತ, ಬಿಳಿ ಅವಲಕ್ಕಿ ಹೋಗಿ ಕಪ್ಪ ಅವಲಕ್ಕಿ ಆಗ್ಬಿಟ್ಟಿದೆ. ಜೊತೆಗೆ ಅವನು ಅಷ್ಟು ದಿವಸದಿಂದ ಅದನ್ನ ಕಟ್ಕೊಂಡು ಅಲ್ಲಿಂದ ಬಂದಿದ್ದಾನೆ. ಅದನ್ನ ಬಿಚ್ಚಿದ್ನಂತೆ ಕೃಷ್ಣ. ಬಿಚ್ಚಿ ನೋಡ್ತಾನೆ, ಅದರಲ್ಲಿ ಅವಲಕ್ಕಿ ಇತ್ತು. ಕೊನೆಗೆ ಕೂಡ್ಲೆ ಅದನ್ನ ತೆಗೆದು ಆ ಒಂದು ಮುಷ್ಟಿ ಬಾಯಿ ಹಾಕೊಂಡಂತೆ. ಓ, ಅವಲಕ್ಕಿ ನನಗೆ ಬಹಳ ಇಷ್ಟವಾದದ್ದು ಅಂತ ಹೇಳಿ ಅವನು ಅವನ ಬೇಡ, ಅದು ಹಾಳಾಗಿದೆ, ಮುಗ್ಗಿದೆ ಅಂತ ಹೇಳ್ತಾ ಇದ್ದಾನಂತ ಅವನು. ಆದ್ರೂ ಕೃಷ್ಣ, ಯಾಕೆಂದ್ರೆ ಅವನ ಹೆಂಡತಿ ಪಾಪ ಭಕ್ತಿಯಿಂದ ಕೊಟ್ಟಿದ್ಲು, ಅವ್ರ ಮನೇಲಿ ಏನಿತ್ತೋ ಅದನ್ನ ತಂದಿದ್ದ. ಅವನಾದ್ರೂ ಪಾಪ ಅವನಿಗೆ ಕೊಡೋಕೋ ಮನ್ಸಿಲ್ಲ, ದೇವ್ರಿಗೆ ಇಷ್ಟು ಒಳ್ಳೆ ಇಷ್ಟು ಕೆಟ್ಟದ್ದು ಹಿಂಗೆ ಕೊಡೋದು ಅಂತ ಹೇಳಿ. ಕೊನೆಗೆ ಅದನ್ನ ತಾನು ಹಾಕೊಂಡಂತೆ. ಹಾಕೊಂಡು ಬಹಳ ಚೆನ್ನಾಗಿದೆ ಅಂತ ಹೇಳಿ, ಎಷ್ಟೊಂದು ಸ್ವಾದಿಷ್ಟವಾಗಿದೆ, ಇಷ್ಟು ದಿವಸ ಈ ತರದ ಭೋಜನ ನನ್ನ ಅರಮನೆಯಲ್ಲಿ ನಾನು ಒಂದ್ ದಿವಸನೂ ಮಾಡ್ಲೇ ಇಲ್ಲ ಅಂದ್ಬಿಟ್ನಂತೆ ಕೃಷ್ಣ. ಅಂತ ಹೇಳಿ ಇನ್ನೊಂದು ಸಾರಿ ಅದನ್ನು ತಗೊಂಡು ಬಾಯಿ ಹಾಕ್ಲಿಕ್ಕೆ ಹೋದಾಗ ರುಕ್ಮಿಣಿ ಹಿಡಿದ್ಲಂತೆ, ಕೈ ಹಿಡಿದ್ಲಂತೆ, ಸಾಕು, ಒಂದೇ ಮುಷ್ಟಿ ಸಾಕು, ಯಾಕೆಂದ್ರೆ ಇನ್ನೊಂದು ಮುಷ್ಟಿ ತಿಂದ್ರೆ ಅಂದ್ರೆ ನಾನೇ ಅವನ ಮನೇಲಿ ಹೋಗಿ ಕೂರ್ಬೇಕಾಗ್ತದೆ ಅಂತ ಹೇಳಿ. ಅಂದ್ರೆ ಭಗವಂತ ತಿಂದ ಅಂತಂದ್ರೆ ಅದ ಅರ್ಥ ಸಂಪೂರ್ಣ ಅವನಿಗೆ ಅನುಗ್ರಹ ಆಯ್ತು ಅಂತ. ಯಾಕೆಂದ್ರೆ ಕೂಡ್ಲೆ ಅದನ್ನ ತಗೊಂಡು ಮಹಾಲಕ್ಷ್ಮಿ ಅವನ ಕೈಯಲ್ಲಿ ಇದ್ದಿದ್ದನ್ನ ಆ ರುಕ್ಮಿಣಿ ತಾನು ತಿಂದಂತೆ. ಮತ್ತೆ ಇನ್ನೊಂದು ಮುಷ್ಟಿಯನ್ನ ಅಲ್ಲಿದ್ದವರು ಎಲ್ಲರೂ ಆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಆ ಇವನ ಏನು ಕುಚೇಲನ ಮುಗುಲ ಅವಲಕ್ಕಿಯನ್ನ ಎಲ್ಲರೂ ತಿಂದು ಅಂದ್ರೆ ಅಲ್ಲಿ ಭಾವ, ದೇವರು ನೋಡುವುದು ನಮ್ಮ ಭಾವವನ್ನ. ಇವನ ಒಳಗೆ ಹೇಗಿದೆ, ಹೊರಗಡೆಯಿಂದ ನಾವು ಎಷ್ಟೇ ನಾಟಕ ಮಾಡ್ಬೋದು, ಒಳ್ಳೆ ಬಿಳಿ ಬಿಳಿ ಮಾತುಗಳನ್ನ ಹೇಳ್ಬೋದು, ಎಷ್ಟೇ ಖುಷಿ ಪಡುವ ಅಥವಾ ಏನ್ ಮಾತಾಡ್ತಾರಪ್ಪ, ಮನುಷ್ಯನ ಬಾಯಲ್ಲಿ ಒಂದು ಕಪಟ ಇಲ್ಲ ಅನ್ನೋ ಹಾಗೆ ಬೆಳ್ಳಗಿನ ಮಾತಾಡ್ಬೋದು. ಆದ್ರೆ ಅಂತರಾಳ ಏನು ಅನ್ನೋದು ಭಗವಂತನಿಗೆ ಗೊತ್ತಾಗೇ ಇರ್ತದೆ. ದೇವರು ನೋಡೋದು ಅದನ್ನ. ಹೊರಗಡೆಯಿಂದ ಮಾತು ಕಠಿಣ ಇದ್ರೂ ಒಳಗಡೆಯಿಂದ ಹೃದಯ ಹೇಗಿದೆ, ಮನಸ್ಸು ಹೇಗಿದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹಾಗೆ ಕೊನೆಗೆ ಹ್ಮ್ ಅವನಿಗೆ ಕೊನೆಗೂ ಏನು ಬೇಕಾಗಿತ್ತು, ಏನ್ ಬಂದೆ ಅಂತ ಕೇಳಿದ್ರೆ ಅವನು ಏನಿಲ್ಲ ಕೃಷ್ಣ, ಬಹಳ ದಿನ ಆಗಿತ್ತು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ ಹೊರತು ನನಗೆ
ಬಡತನ ಇದೆ, ನನಗೆ ದುಡ್ಡು ಕೊಡು, ಏನ್ ಕೊಡು, ಏನೋ ಕೇಳಕ್ಕೆ ಅವನಿಗೆ ಬಾಯಿ ಬರಲಿಲ್ಲ, ಮನಸ್ಸು ಬರಲಿಲ್ಲ. ಕೊನೆಗೆ 2 ದಿನ ಅಲ್ಲೇ ಇದ್ದು ಕುಚೇಲ ತಾನು ಪುನಃ ತಾನು ಹೊರಡ್ತಾನೆ. ಹೊರಟು ಇಲ್ಲಿ ಬಂದು ನೋಡ್ತಾನೆ, ಏನು ಅವನ ಮನೇನೇ ಇಲ್ಲ ಅಂತಲ್ಲಿ. ಅವನ ಮನೆ ಇಲ್ಲ, ದೊಡ್ಡ ಒಂದು ಅರಮನೆ ಹಾಗೆ ಇದೆ. ಅವನ ಮನೆ ಮೊದ್ಲು ಏನ್ ಮನೆ ಇತ್ತು ಅಲ್ಲಿ, ಅವನ ಹೆಂಡತಿ ಎಲ್ಲ ದೊಡ್ಡ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು, ಆ ಎಲ್ಲ ಬಂಗಾರ ಎಲ್ಲ ಹಾಕೊಂಡು, ಅವನ ಮಕ್ಕಳೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲ ಇವನಿಗೋಸ್ಕರನೇ ಕಾಯ್ತಾ ಇದ್ದಾರೆ. ಯಾವ ಕುಚೇಲ ಬರ್ತಾನೆ, ಯಾವ ಕುಚೇಲ ಬರ್ತಾನೆ, ಇವನಿಗೆ ಯಾವುದು ಗೊತ್ತಿಲ್ಲ. ಅವಾಗ್ಲೇ ಕೂಡ್ಲೆ ಅವನು ಬಂದು ಕೇಳ್ತಾನೆ, ಏನಿದೆಲ್ಲ ಅಂತ ಕೇಳಿದಾಗ ಅವನ ಹೆಂಡತಿ ಹೇಳ್ತಾಳೆ, ಯಾವಾಗ ನೀವು ಅಲ್ಲಿ ಹೋಗಿ ಕೃಷ್ಣನನ್ನ ಸೇವೆ ಕೃಷ್ಣನನ್ನ ಸಂಧಿಸಿದ್ರಿ, ಆ ಕೂಡ್ಲೆ ಇಲ್ಲಿ ಕೃಷ್ಣ ಆ ಯಾರು ಆ ಆ ವಿಶ್ವಕರ್ಮನನ್ನ ಕಳಿಸಿಕೊಟ್ಟಿದ್ದಂತೆ. ವಿಶ್ವಕರ್ಮನಿಂದ ಭವ್ಯವಾದ ಅರಮನೆಯಿಂದ ಯಾವಾಗ ಮಹಾಲಕ್ಷ್ಮಿ ಹೇಳಿದ್ಲಲ್ವ, ನೀ ಇನ್ನೊಂದು ಮುಗಿಸಿ ತಿಂದ್ರೆ ನಾನೇ ಹೋಗ್ಬೇಕಾಗ್ತದೆ ಅಂತ, ಯಾವಾಗ ಅವನು ಕೃಷ್ಣ ತಿಂದ ಕೂಡ್ಲೆ ಇಲ್ಲಿ ಸಕಲ ಸಂಪತ್ತುಗಳು ಅವನಿಗೆ ಬಂದಿತ್ತಂತೆ ಅವನ ಮನೆಯಲ್ಲಿ. ಆ, ಅಂದ್ರೆ ಎಲ್ಲ ದಟ್ಟ ದಾರಿದ್ರ್ಯ ಅನ್ನೋದು ಹೋಗಿ ಸಂಪೂರ್ಣ ಅವನಿಗೆ ಯಾವುದನ್ನ ಬಯಸಿ ಬಂದಿದ್ನೋ ಭಗವಂತ ಈಗಾಗಲೇ ಅವನಿಗೆ ಅನುಗ್ರಹವನ್ನು ಮಾಡಿದ್ದ. ಕೊನೆಗೆ ಅವನು ಆದ್ರೂ ಕೂಡ ಇದು ನನ್ನದಲ್ಲ, ದೇವರು ನನಗೆ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಸತ್ಕರ್ಮ ಮಾಡ್ಲಿಕ್ಕೆ, ದಾನ ಧರ್ಮ ಮಾಡ್ಲಿಕ್ಕೆ ಅಂತ ಹೇಳಿ ಆ ಸಂಪೂರ್ಣ ಹಣವನ್ನ ದಾನ ಧರ್ಮ ಮಾಡ್ಲಿಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ತಾನು ವಿನಿಯೋಗ ಮಾಡ್ತಾ ಆ ಕೊನೆಗೆ ಆ ಕೃಷ್ಣನ್ನೇ ಹೋಗಿ ಸೇರಿದ ಅಂತ ಹೇಳಿ ಆ ಕುಚೇಲನ ಕಥೆಯನ್ನ ಹೇಳ್ತಾ, ಕೊನೆಗೆ ಕೃಷ್ಣ ಆ ಹೀಗೆ ತಾನು ಒಮ್ಮೆ ಇರುವಾಗ ಉದ್ಧವ ಕೃಷ್ಣನ ಭಾರಿ ಭಕ್ತ, ಯಾದವ ವೀರ, ಆ ಬೃಹಸ್ಪತ್ಯ ಅಂದ್ರೆ ದೇವತೆಗಳ ಗುರು ಅಂತ ನಾವೇನ್ ಹೇಳ್ತೀವಿ, ಗುರುಗ್ರಹ ಅಂತ ಹೇಳ್ತೀವಿ, ಅವರೇ ಈ ಆ ಬೃಹಸ್ಪತ್ಯಾಚಾರ್ಯರೇ ಆ ತಾವು ಬಂದಿರ್ತಾರೆ ಉದ್ಧವನಾಗಿ, ಕೃಷ್ಣನ ಸೇವೆ ಮಾಡಬೇಕು ಅಂತ ಹೇಳಿ. ಒಮ್ಮೆ ಬಂದ ಉದ್ಧವ ಬಂದು ಹೇಳಿದ, ಕೃಷ್ಣ ನೀನು ಅವತಾರ ಸಮಾಪ್ತಿ ಮಾಡ್ತಿ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಆ ಹಾಗಾಗಿ ನೀನು ಈಗ ಅವತಾರ ಸಮಾಪ್ತಿ ಮಾಡಿದರೆ ನನ್ನ ಕಥೆ ಏನು? ಯಾಕೆಂದ್ರೆ ನನ್ನ ಬದುಕು ನಿಂತಿದ್ದೇ ನಿನ್ನ ಮೇಲೆ. ನಾನು ನಿತ್ಯ ಊಟ ಮಾಡ್ತಾ ಇದ್ದಿದ್ದೆ, ನೀನು ಯಾವಾಗ ಊಟ ಅಂದ್ರೆ ನಿನಗೆ ನೈವೇದ್ಯ ಮಾಡಿನೇ ನಾನು ಊಟ ಮಾಡಿದೆ. ನೀನು ಹಾಕಿದ ತುಳಸಿಯನ್ನ ನಾವು ಮುಡಿತಾ, ನಿನ್ನ ಒಂದು ಗಾಳಿಯನ್ನ ನೋಡ್ತಾ, ಅಂದ್ರೆ ನೀನು ಓಡಾಡುವಾಗ ನಿನ್ನ ಆ ಒಂದು ಚಲನವಲನ ಅದನ್ನು ನೋಡ್ತಾನೆ ನಾನು ಬದುಕಿದವು. ನೀನು ಒಂದು ವೇಳೆ ಅವತಾರ ಸಮಾಪ್ತಿ ಮಾಡಿದೆ ಅಂತಾದ್ರೆ ಖಂಡಿತ ನಾನಿರೋಲ್ಲ, ನನ್ನ ನೀನು ಒಟ್ಟಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಉದ್ಧವ ತಾನು ತಾನು ಹೇಳಿದ, ನನಗೆ ನಿನ್ನ ಉಪದೇಶ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಯಾಕೆಂದ್ರೆ ಇಷ್ಟೆಲ್ಲ ನಾವು ಎಲ್ಲ ದೇವರ ಹತ್ರ ಬೇಡಿ ನಾವು ಅದು ಬೇಕು, ದುಡ್ಡು ಬೇಕು, ಸಂಪತ್ತು ಬೇಕು, ಎಲ್ಲ ಬೇಕು ಅಂತ ಕೇಳ್ತೀವಿ. ಆದ್ರೆ ಆತ್ಮೋದ್ಧಾರಕ್ಕಾಗಿ ಬೇಕಾದದ್ದನ್ನೇ ಕೇಳೋದೇ ಇಲ್ಲ. ಅಲ್ವಾ? ಎಷ್ಟು ಜನ ಕೇಳ್ತೀವಿ ದೇವರ ಹತ್ರ ಹೋಗಿ, ನನಗೆ ಆತ್ಮಜ್ಞಾನ ಕೊಡು, ಬ್ರಹ್ಮಜ್ಞಾನ. ಎಷ್ಟು ಜನ ನಾವು ಕೇಳಿದೀವಿ ತಿರುಪತಿ ಶ್ರೀನಿವಾಸನ ಬಳಿ. ಆ, ನನಗೊಂದು ಸೈಟ್ ಆಗ್ತಾ ಇಲ್ಲ, ಯಾಕೋ ಏನೋ ಬಹಳ ಅಡೆತಡೆ ಇದೆ. ಆದಷ್ಟು ಬೇಗ ನನಗೊಂದು ಸೈಟ್ ಆಗ್ಬೇಕು. ಆ ಮನೆಗೆ ಲೋನ್ ಆಗ್ತಾ ಇಲ್ಲ, ಯಾಕೋ ಮಕ್ಕಳು ಸರಿ ಇಲ್ಲ, ಹೀಗೆ ನಮ್ಮ ಡಿಮ್ಯಾಂಡ್ಸ್ ಇರ್ತದೆ ಹೊರತು ನನ್ನ ಆತ್ಮೋದ್ಧಾರಕ್ಕಾಗಿ ಅಂತ ಹೇಳಿ ಭಗವಂತ ಒಂದು ದಾರಿ ತೋರಿಸುವಂತ ಕೇಳ್ತಾರೆ, ಇಲ್ಲ ಅಂತಲ್ಲ. ಹಾಗೆ ಉದ್ಧವ ತಾನು ಕೇಳಿದ, ನಿನ್ನ ಉಪದೇಶವನ್ನ ನನಗೆ ಕೊಡು ಅಂತ ಹೇಳಿ. ಆ ಏಕೆಂದ್ರೆ ಆಗ ಕೃಷ್ಣ ಹೇಳ್ತಾನೆ, ಹೌದು ಉದ್ಧವ, ನಾನು ಇನ್ನು ಸದ್ಯದಲ್ಲೇ ಅವತಾರ ಸಮಾಪ್ತಿಯನ್ನು ಮಾಡ್ಲಿಕ್ಕಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳಿದ. ಕೊನೆಗೆ ದೇವತೆಗಳು ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಈಗಾಗ್ಲೇ ಈಗಾಗ್ಲೇ ಕೃಷ್ಣನಿಗೆ ಇಷ್ಟ ಅಂತಂದ್ರೆ 104 ವರ್ಷ ಆಗಿದೆ, 104 ವರ್ಷ 6 ತಿಂಗಳಾಗಿದೆ. ಆಯ್ತು, 104 ವರ್ಷ 6 ತಿಂಗಳಾಗಿದೆ. ಆಗ ಎಲ್ಲಾ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದೆ, ಕೃಷ್ಣ ಆ ಯಾಕೆಂದ್ರೆ ನೀನು ಇಲ್ಲಿ ಇರುವಷ್ಟು ಕಾಲ ನಮ್ಮ ದೇವಲೋಕಕ್ಕೆ ಏನೂ ಬೆಲೆಯೇ ಇರೋಲ್ಲ. ಯಾಕೆಂದ್ರೆ ಆಮೇಲೆ ಕಲಿಯುಗ ಬರೋದೇ ಇಲ್ಲ ನೀ ಇಲ್ಲಿ ಇರುವವರೆಗೂ. ನೀನು ಬಂದ ಕಾರ್ಯ ಮುಗಿದಾಗಿದೆ. ಧರ್ಮ ಸಂಸ್ಥಾಪನೆ, ಧರ್ಮರಾಜನ ಸಂಸ್ಥಾಪನೆ ಅಂತಂದ್ರೆ ಅದು ಧರ್ಮ ಸಂಸ್ಥಾಪನೆ ಆದ ಹಾಗೆ. ಹಾಗಾಗಿ ನೀನು ಬಂದ ಕಾರ್ಯ ಆಗಿದೆ, ನೀನು ಅವತಾರ ಸಮಾಪ್ತಿ ಮಾಡಬೇಕು ಅಂತ ದೇವತೆಗಳು ಕೂಡ ಈ ಕಡೆ ಪ್ರಾರ್ಥನೆ ಮಾಡಿದ್ರು. ಆಯ್ತು ಅಂತ ಹೇಳಿ ಕೃಷ್ಣ ತಾನು ಹೇಳಿ ಕೂಡಲೇ ಹೊರಡಲಿಲ್ಲ. 2.5 ವರ್ಷ ಹಾಗೆ ಇದ್ದ. ಆ 2.5 ವರ್ಷ ಗ್ಯಾಪ್ ಅಲ್ಲಿ ಉದ್ಧವನಿಗೆ ತಾನು ಉಪದೇಶವನ್ನು ಮಾಡ್ತಾನೆ. ಹೇಗೆ ಭಗವದ್ಗೀತೆಯಲ್ಲಿ ನಮಗೆ ಭಗವಂತನ ಅರ್ಜುನನಿಗೆ ಉಪದೇಶ ಬರ್ತದೋ ಹಾಗೆ ಅದೇ ರೀತಿಯಾಗಿ ಇಲ್ಲಿ ಉದ್ಧವ ಗೀತೆ ಅಂತ ಹೇಳಿ ಆ ಉದ್ಧವನಿಗೆ ಕೃಷ್ಣ ಕೊಟ್ಟಂತಹ ಉಪದೇಶ, ಅದರ ಹೆಸರೇ ಉದ್ಧವ ಗೀತೆ ಅಂತ. ಹಿಂಗೆ ಅಲ್ಲಿ ಭಗವದ್ಗೀತೆ ಅಂತ ಇದೆ, ಇಲ್ಲಿ ಉದ್ಧವ ಗೀತೆ. ಅಲ್ಲಿ ಕೃಷ್ಣ ಬಹಳ ಸುಲಭವಾಗಿ ಮತ್ತೆ ಸರಳವಾಗಿ ಸಾಮಾನ್ಯರಿಗೂ ಕೂಡ ಅರ್ಥ ಆಗುವ ಹಾಗೆ ಹೇಳ್ತಾ ಲಾಸ್ಟಿಗೆ ಹೇಳ್ತಾನೆ, ನಾನೇನು ಉಪದೇಶ ಕೊಟ್ಟಿದ್ದೇನೆ ನೋಡು ಉದ್ಧವ, ಒಬ್ಬ ಮನುಷ್ಯ ಉದ್ಧಾರ ಆಗ್ಲಿಕ್ಕೆ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಇದಕ್ಕಿಂತ ಮತ್ತೆ ಇನ್ನೂ ಏನೋ ಜಾಸ್ತಿ ತಿಳ್ಕೊಳ್ಬೇಕಂತ ಏನಿಲ್ಲ.
ಅಂತ ಹೇಳಿ ಹೇಳಿ ಆ ಉಪದೇಶವನ್ನು ಹೇಳ್ತಾನೆ. ಆ ಆ ಏನು ಉದ್ದವನಿಗೆ ಹೇಳಿದಂತಹ ಉದ್ದವ ಆ, ಗೀತೆಯನ್ನ ನಾವು ನಾಳೆ ದಿವಸ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳಿದ್ರೆ, ಕಾಯಿನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನವ ಪ್ರಕೃತಿ ಸ್ವಭಾವ ಕರೋಮಿ ದೇಶಗಳನ್ನು ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರೂ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನದ್ದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಾದರೂ ಏನಾದರೂ ಮಾತಾಡೋದಿದ್ರೆ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ, ಆ, ಮಾತಾಡಿ, ಏನಾದರೂ ಡೌಟ್ಸ್ ಇದ್ದರೆ ಆಯ್ತಾ. ಆಮೇಲೆ ಏನಾಗ್ತದೆ ಅಂದರೆ, ಕೆಲವರು ಈಗ ನಾವು ಇದರಲ್ಲಿ ಇರ್ತೀವಲ್ಲ, ಆ, ಏನು ನಾವು ನಮಗೆ ಪತ್ರಿಜಿಯವರು ಕೊಟ್ಟ ಕಾನ್ಸೆಪ್ಟ್ ಏನು ಅಂತಂದ್ರೆ, ಸಂಸಾರದಲ್ಲಿ ನಿರ್ವಾಣ. ನಾವು ಧ್ಯಾನ ಮಾಡ್ತೀವಿ ಅಂತ ಹೇಳಿ ಸಂಸಾರವನ್ನ ಯಾರು ನೆಗ್ಲೆಕ್ಟ್ ಮಾಡೋದಿಲ್ಲ. ನಾನು ರಾತ್ರಿ ಗುಡಾಕೇಶ ಮಾಡ್ತೀನಿ, ನೀವು ನಮಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂತ ಹೇಳಿ ನಿಮಗೆ ನೀವೇ ಸರ್ಕಲ್ ಹಾಕಿಕೊಳ್ಳೋ ಹಾಗಿಲ್ಲ. ಅಂದ್ರೆ ನಿಮ್ಮ ಸಾಂಸಾರಿಕ ಜೀವನಕ್ಕೂ ಅದು ಅಡೆತಡೆ ಆಗಬಾರ್ದು. ನಮ್ಮ ಧ್ಯಾನ ಸಾಧನೆ ಅದು ಹೆಂಡತಿ ಗಂಡನ ಮೇಲೆ ಇರ್ಬೋದು, ಗಂಡ ಹೆಂಡತಿಯ ಮೇಲೆ ಇರ್ಬೋದು. ಅಂದ್ರೆ ಸಂಸಾರಿಕ ಜೀವನದ ಜೊತೆಗೆ ನಮ್ಮ ಸಾಧನೆ ನಿರಂತರವಾಗಿ ನಡೀತಾ ಇರಬೇಕು. ಆಯ್ತಾ. ನಮ್ಮ ನಾವು ಸಂಸಾರದ, ಯಾಕೆಂದ್ರೆ ಅದು ಕೂಡ ನಮ್ಮ ಪಾಲಿನ ಕರ್ತವ್ಯ ಧರ್ಮ, ಅದನ್ನು ನಾವು ನಿಭಾಯಿಸಲೇಬೇಕು. ಅದನ್ನ ಎಲ್ಲರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ನಾವು ನಮ್ಮ ಆತ್ಮೋದ್ಧಾರಕ್ಕಾಗಿ ಸಾಧನೆಯನ್ನು ನಾವು ಮುಂದುವರಿಸಬೇಕು ಹೊರತು ಎದುರು ಹಾಕಿಕೊಂಡು ಮಾಡೋದಲ್ಲ. ಅವರನ್ನ ಗೆಲ್ಲಬೇಕು, ಅವರಿಗೆ ಹೇಳಬೇಕು, ಮನವರಿಕೆ ಮಾಡಬೇಕು, ಅವೇರ್ನೆಸ್ ತರಬೇಕು. ಅದು ನಮ್ಮ ಕರ್ತವ್ಯ. ಆಯ್ತಾ. ಅದನ್ನ ನಾವು ಆ ಮಾಡುವ ಪ್ರಯತ್ನ ಮಾಡಬೇಕು. ಮಾಡಿ ಅವರೆಲ್ಲರ ಆ ಒಂದು ಸಹಕಾರದಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಅದನ್ನ ಅದು ಕೂಡ ಬಹಳ ಮುಖ್ಯವಾದದ್ದು. ಎರಡನೇದಾಗಿ, ಹಂಗಂತ ಹೇಳಿ ಸಂಸಾರನೇ ನಮಗೆ ಅಂತ ಹೇಳಿ ಬಿಡ್ರಿ ಅಂತ ಅದರ ಅರ್ಥ ಅಲ್ಲ. ಆ ಎಲ್ಲ ಎಲ್ಲವೂ ಒಂದು ನಮಗೆ ಒಂದು ಪರೀಕ್ಷೆ, ಎಲ್ಲವೂ ಒಂದು ಚಾಲೆಂಜ್. ಆಯ್ತಾ. ಅದರ ನಡುವೆನೇ ನಮಗೆ ಆತ್ಮೋದ್ಧಾರಕ್ಕಾಗಿ, ನಮ್ಮ ಆತ್ಮ ಸಾಧನೆಗಾಗಿ ಕೂಡ ಬೇಕು. ಆಯ್ತಾ. ಎರಡನೇದಾಗಿ, ಆ ನಮ್ಗೆ ಆದಷ್ಟು ನಾವು ಹಗಲು ಸಮಯದಲ್ಲಿ ಯಾರಿಗಾದ್ರೂ ನಿದ್ದೆ ಬರ್ತದೆ, ನಿದ್ದೆ ಅನ್ನೋದಕ್ಕಿಂತ ಅವಾಗ ನಿದ್ದೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಎನರ್ಜಿ ಆದಾಗ ತಲೆ ಒಂಥರ ಭಾರ ಅನ್ನೋ ತರ ಅನಿಸ್ತದೆ, ಯಾಕೋ ನಿದ್ದೆ ಎಳಿತಾ ಇದೆಯೇನೋ ಅನ್ನೋ ತರ ಅನಿಸ್ತದೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಸುಮ್ಮನೆ ಹೋಗಿ ಸೀದಾ ಹೋಗಿ ಚೇರ್ ಮೇಲೆ ಕುತ್ಕೊಂಡ್ ಬಿಡ್ಬೇಕು ಧ್ಯಾನಕ್ಕೆ. ಆಯ್ತಾ. ಧ್ಯಾನಕ್ಕೆ ಕುತ್ಕೊಂಡು ಸುಮ್ಮನೆ ಫುಲ್ ಡೀಪ್, ನೀವು ನೋಡ್ತಾ ಹೋಗಿ 2-3 ನಿಮಿಷದಲ್ಲೇ ಫುಲ್ ಡೀಪ್ ಹೋಗ್ತೀರಿ. ಒಂದು 20-30 ನಿಮಿಷ ಫುಲ್ ಡೀಪ್. ಡೀಪ್ ಅಂದ್ರೆ ಯೋಗ ನಿದ್ರೆ ಆಗ್ಬಿಡ್ತದೆ. ಅಲ್ಲಿ ನೀವು ಲಾಂಗ್ ಟೈಮ್ ಹೋಗಲ್ಲ, ರಾತ್ರಿ ತರ ಫುಲ್ ಲಾಂಗ್ ಟೈಮ್ ಹೋಗಲ್ಲ. ಹಗಲು ಟೈಮಲ್ಲಿ ಒಂದು 20-30 ನಿಮಿಷ ಫುಲ್ ಡೀಪ್ ಹೋಗ್ತೀರಿ, ಮತ್ತೆ ಎಚ್ಚರ ಆಗಿ ಆಗ್ತದೆ. ಇಮ್ಮಿಡಿಯೇಟ್ ನಿಮಗೆ ಎಚ್ಚರ ಆಗ್ತದೆ. ಅವಾಗ ಏನಾಗ್ತದೆ, ಮತ್ತೆ ಪುನಃ ನಮಗೆ ಫ್ರೆಶ್ ಆಗ್ತೀವಿ. ಆಯ್ತಾ. ಈ ತರ ಅಭ್ಯಾಸ ಮಾಡಿ. ಕೆಲವರಿಗೆ ಇನ್ನೂ ಗೊತ್ತಿಲ್ಲ, ಕೆಲವರು ಹೋಗಿ ರಾತ್ರಿ ಹಗಲೆಲ್ಲ ಹೋಗಿ ಕೆಲವರು ಮಲಗ್ತಾರೆ. ಆಮೇಲೆ ಅದು ಏನು ನಿದ್ದೆ ಬರ್ತಾ ಇದೆ ಅಂತ ಹೇಳಿ, ನಿದ್ದೆ ಅಂತ ಏನು ಬರಲ್ಲ, ಆದ್ರೆ ಅದೇ ತಲೆ ಭಾರ ಅಂತ ಹೇಳಿ ಅನಿಸ್ತದೆ. ಬೆಳಿಗ್ಗೆ ಯಾರಾದ್ರೂ ಎಕ್ಸರ್ಸೈಸ್ ಮಾಡಿಲ್ಲ ಅಂತಂದ್ರೆ, ಅವರು ಆಮೇಲೆ ಆದ್ರೂ ಯೂಟ್ಯೂಬಲ್ಲಿ ಇರ್ತದೆ, ನೀವು ಎಕ್ಸರ್ಸೈಸ್ ಅದನ್ನ ಹಾಕೊಂಡು ಎಕ್ಸರ್ಸೈಸ್ ಮಾಡಬೇಕು. ಆಯ್ತಾ. ಅದೊಂದು. ಎರಡನೇದಾಗಿ, ಕಾಲು ನಾವು ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡೇ ಧ್ಯಾನ ಮಾಡ್ಬೇಕು. ಯಾಕೆ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋದ್ರ ಉದ್ದೇಶ ಏನು ಅಂದ್ರೆ, ನಮಗೆ ಕೆಳಗಡೆ ಕೂತ್ರೆ ಬಹಳ ಹೊತ್ತು ಕೂರಕ್ಕಾಗಲ್ಲ ಒಂದು. ಆಮೇಲೆ ಮಲಗಿ ಬಿಡ್ತೀವಿ. ಮಲಗೋದು ಅಂತಂದ್ರೆ ನೀವು ಎಷ್ಟೊತ್ತಲ್ಲಿ ಹೊರಗೆ ಮಲಗಿದ್ರಿ ಅನ್ನೋದೇ ಗೊತ್ತಿರಲ್ಲ. ಆಯ್ತಾ. ಆ ತರ ಮಲಗಿರ್ತೀವಿ. ಹಂಗಾಗಿ ಆದಷ್ಟು ಚೇರ್ ಮೇಲೆ ಕೂತ್ಕೊಳ್ಬೇಕು. ಅಂದ್ರೆ ಅಟ್ಲೀಸ್ಟ್ ನಮಗೆ ಅಭ್ಯಾಸ ಆಗುವವರೆಗೂ, ಆಸನ ಸ್ಥಿತಿ ಬೆಳಗ್ಗೆವರೆಗೂ. ಯಾವಾಗ ನಿಮಗೆ ಅದು ಸಾಧ್ಯ ಆಗ್ತದೆ ಆಮೇಲೆ ಬೇಕಾದ್ರೆ ನೀವು ಕೆಳಗಡೆ ಕೂತ್ಕೊಳ್ಬೋದು. ಅಷ್ಟೇ ಅದರ ಉದ್ದೇಶ. ಎರಡನೇದಾಗಿ, ಆ ಆ, ನಮಗೆ ಏನಾಗ್ತದೆ ಅಂತಂದ್ರೆ, ಕಾಲು ಕೆಲವರಿಗೆ ದಪ್ಪ ಆಗ್ತದೆ. ಬೆಳ್ಳೆಲ್ಲ ಇಷ್ಟಿಷ್ಟು ದಪ್ಪ ಆಗ್ತದೆ ಕೆಲವರಿಗೆ. ಕಾಲು ದಪ್ಪ ಆಗೋದ್ರ ಉದ್ದೇಶ ಏನಂದ್ರೆ, ಅದೇನೋ ಬಾವು ಬಂದಿದೆ ಅಂತ ಅರ್ಥ ಅಲ್ಲ. ನಿಮ್ದು ಎನರ್ಜಿ ಮೇಲಿಂದ ಫ್ಲೋ ಆಗ್ತದಲ್ಲ, ಅದೆಲ್ಲ ಹೋಗಿ ಕೆಳಗೆ ಸ್ಟೋರ್ ಆಗಿರ್ತದೆ. ಈಗ ನೀವು ಎಲ್ಲಾದ್ರೂ ಜರ್ನಿ ಮಾಡಿದ್ರೆ ಬಹಳ ಹೊತ್ತು, ಬಹಳ ದೂರ ದೂರ ಹೋದ್ರೆ ನೋಡಿ ಕಾಲೆಲ್ಲ ದಪ್ಪ ಆಗಿರ್ತದೆ. ಹಾಗೆ ಆ ಅದು ಎನರ್ಜಿ ಫ್ಲೋ ಆಗಿರ್ತದೆ. ಅದಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ, ರಾತ್ರಿ ನಿಮಗೆ ಯಾವಾಗ ಅವೇರ್ನೆಸ್ ಇರ್ತದೆ ಅವಾಗ ಕೆಳಗಡೆ ಸ್ವಲ್ಪ ಹೊತ್ತು ಕೂರ್ಬೇಕು. ಕೆಳಗಡೆ ಕೂತು ಧ್ಯಾನ ಮಾಡ್ಬೇಕು ಸ್ವಲ್ಪ ಹೊತ್ತು. ನಿಮಗೆ ನಿದ್ದೆ ಯಾವಾಗ ಬರ್ತಾ ಇದೆ, ನಿದ್ದೆ ಎಳಿತಾ ಇದೆ ಅಂತ ಅನ್ಸಿದಾಗ ಪುನಃ ನೀವು ಎದ್ದು ಚೇರ್ ಮೇಲೆ ಕೂತ್ಕೊಳ್ಬೇಕು. ಆಯ್ತಾ. ನಿದ್ದೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಿದ್ದೆಯಲ್ಲಿ ಮಲಗಬಾರ್ದು ಅನ್ನೋದಕ್ಕೆ ಚೇರು. ಆಯ್ತಾ. ನಿಮ್ಮ ದೇಹದ ಮೇಲೆ ನಿಮಗೆ ಬ್ಯಾಲೆನ್ಸ್ ಸಿಗುವವರೆಗೂ, ಗ್ರಿಪ್ ಸಿಗುವವರೆಗೂ.
ಆಮೇಲೆ ನಿಮ್ಗೆ ಇದಾಗ್ತದೆ ಅಂದ್ರೆ ಪುನಃ ನೀವು ಇದರಲ್ಲಿ ಕೂತ್ಕೊಳ್ಬೋದು. ಆಯ್ತಾ. ಆ, ಹೀಗೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಇದು ಬಹಳ ಮುಖ್ಯ. ಏನು ಅಂತಂದ್ರೆ ಅವೇರ್ನೆಸ್, ಯಾವಾಗ್ಲೂ ಅವೇರ್ನೆಸ್ ಇರಬೇಕು. ಅವೇರ್ನೆಸ್ ಅಂತಂದ್ರೆ ಆತ್ಮಸ್ಥಿತಿ. ಎಲ್ಲರೂ ಅದು ಪ್ರತಿ ಕ್ಷಣ ನಾವು ಅದನ್ನ ಮಾಡ್ಲೇಬೇಕು. ನೀವು ಏನೇ ಧ್ಯಾನ ಸಾಧನೆ ಮಾಡಿ, ಪ್ರತಿಯೊಂದು ಏನೇ ಎಷ್ಟೇ ಶಕ್ತಿ ಸಂಪಾದನೆ ಮಾಡಿ, ನೀವು ಯಾವ ಕಡ್ತಾಲಿಗಾದ್ರೂ ಹೋಗಿ, ನೀವು ಪಿರಮಿಡ್ ವಲ್ಲಿಗಾದ್ರೂ ಹೋಗಿ, ಎಷ್ಟು ಪಿರಮಿಡ್ ಗಳಿಗೆ ಹೋಗಿ ಧ್ಯಾನ ಮಾಡ್ಕೊಂಡು ಬನ್ನಿ, ನಮ್ಮಲ್ಲಿ ಅವೇರ್ನೆಸ್ ಇಲ್ಲ ಅಂತ ಆದ್ರೆ ಅದೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಾಗ್ತದೆ. ಕಾರಣ ಏನು ಅಂತಂದ್ರೆ, ನೀವು ಎಷ್ಟು ಎಷ್ಟು ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡ್ತೀರಿ, ಅಷ್ಟು ಹೆಚ್ಚು ಹೆಚ್ಚು ನಾವು ಅವೇರ್ನೆಸ್ ಅಲ್ಲಿ ಇರಬೇಕು. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತೀನಿ. ಕಾರಣ ಏನಂತಂದ್ರೆ, ಎಲ್ಲೂ ಕೂಡ ನೆಗೆಟಿವ್ ಅನ್ನೋದು ಬರಬಾರ್ದು, ಆಲೋಚನೆಗೂ ಬರಬಾರ್ದು, ಮಾತೂ ಬರಬಾರ್ದು. ಹ? ಅದು ಯಾಕೆ ಯಾಕೆ ಬರಬಾರ್ದು ಅಂತಂದ್ರೆ, ನಮ್ಮ ಒಂದು ಮಾತಿನಲ್ಲಿ ಶಕ್ತಿ, ನಮ್ಮ ಎನರ್ಜಿ, ನಾವು ನಮ್ಮಲ್ಲಿ ಬಹಳ ಎನರ್ಜಿ ಇರ್ತದೆ. ನೀವೇನಾದ್ರೂ ಒಂದು ಮಾತು ಹೇಳಿದ್ರೆ ಆ ಮಾತಿನಲ್ಲೂ ಶಕ್ತಿ ಇರ್ತದೆ. ಹ? ಆ ಮಾತಿನಲ್ಲಿ ಆ ಮಾತಿನಲ್ಲಿ ಶಕ್ತಿ ಇರೋದ್ರಿಂದ ಅದೇ ಘಟಿಸುತ್ತೆ. ಹಾಗಾಗಿ ನೀವು ಎಲ್ಲೂ ನೆಗೆಟಿವ್ ಹೇಳಬಾರ್ದು. ನನಗೆ ಕೂರಕ್ ಆಗ್ತಿಲ್ಲ ಅಂತ ಹೇಳಬಾರ್ದು. ನಿಮ್ಗೆ ಕೂರಕ್ ಆಗದೇ ಇದ್ರು ಕೂಡ, ಇಲ್ಲ ನನಗೆ ಆಗ್ತದೆ, ನಾನು ಬೆಳಿಗ್ಗೆ ಎಲ್ಲ ರಾತ್ರಿ ಎಲ್ಲ ಕೂರ್ತೀನಿ ಅಂತಾನೆ ಹೇಳ್ಬೇಕು. ಆಯ್ತಾ. ಆಮೇಲೆ ಯಾರಿಗೂ ನೆಗೆಟಿವ್ ಏನೂ ಹೇಳಬಾರ್ದು. ಯಾರಾದ್ರೂ ನೆಗೆಟಿವ್ ಹೇಳಿ ಅಪ್ಪಿ ತಪ್ಪಿಯೂ ಒಂದು ಆ ಮಾತು ಬರಬಾರ್ದು. ಆ ಅದು ಯಾಕೆಂದ್ರೆ ಯದ್ಭಾವಂ ತದ್ಭವಸಿ. ನಾನು ಏನು ಬಯಸ್ತೀನೋ ಅದೇ ಆಗ್ತದೆ. ನಾನು ಹೇಗೆ ನನ್ನನ್ನು ನಾನೇ ಆ, ಅದ್ರಲ್ಲೂ ಇವತ್ತು ತಲೆಯಲ್ಲಿ, ಜನರ ತಲೆಯಲ್ಲಿ ತುಂಬಿರೋದೇ ಅದು. ಬರೀ ನನಗೆ ಅದಿಲ್ಲ ಇದಿಲ್ಲ, ನನಗೆ ಹಂಗಾಗ್ತದೆ ಹಿಂಗಾಗ್ತದೆ. ನೀವು ಆಗ್ತೈತಿ ಅಂತಂದ್ರೆ ಅರ್ಥ, ಆ ಎನರ್ಜಿ ನಿಮಗೆ ಅದಕ್ಕೆ ಅದಕ್ಕೆ ಇದಾಗ್ತದೆ, ಎನರ್ಜೈಸ್ ಆಗ್ತದೆ ಆ ಥಾಟ್, ಆ ಮಾತಿಗೆ. ನಿಮ್ಮ ತಪೋಶಕ್ತಿ, ಆ ತಪೋಶಕ್ತಿ ಅದಕ್ಕೆ ಸಿಗ್ತದೆ. ಅವಾಗ ಅದೇನಾಗ್ತದೆ, ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ನನಗೆ ಕೂರಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹೇಳ್ಕೊಂತ ಇದ್ರೆ, ನಿಮ್ಗೆ ಕೂರಕ್ ಆಗ್ತಾ ಇಲ್ಲ ಅಂದ್ರೆ ಅನ್ನೋದೇ ಅದು ಸತ್ಯ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಪಾಸಿಟಿವ್ ಇರಬೇಕು. ನನಗೆ ಬಹಳ ಸಾಲ ಇದೆ, ಅದಿದೆ ಇದಿದೆ, ಒಟ್ಟಲ್ಲಿ ನೆಗೆಟಿವ್ ಅನ್ನೋದು ಎಲ್ಲೂ ಬರಬಾರ್ದು. ಅದಕ್ಕೆ ಒಂದು ವೇಳೆ ಇದ್ರೂ ಕೂಡ ಅದನ್ನು ಅಗೇನೆಸ್ಟ್ ಆಗಿ ಹೇಳ್ಬೇಕು. ಅಂದ್ರೆ ಪಾಸಿಟಿವ್ ವರ್ಡ್ ಆಗಿ ಹೇಳ್ಬೇಕು. ನನಗೆ ಬರಬೇಕಾದ ಸಾಲ ಎಲ್ಲವೂ ಬಂದಿದೆ. ಆಯ್ತಾ. ನನ್ನ ಹತ್ರ ಏನು ಕೊಟ್ಟಿರೋ ದುಡ್ಡೆಲ್ಲ ನನಗೆ ವಾಪಸ್ ಬಂದಿದೆ. ನನ್ನ ಈ ತರ ಪಾಸಿಟಿವ್ ಆಗಿ ಹೇಳ್ಕೊಳ್ಳೋದು. ಅವಾಗ ಅವಾಗ ಏನಾಗ್ತದೆ, ಅದರಲ್ಲೂ ಗುಡಾಕೇಶ ಮಾಡುವವರಿಗೆ ಆ ವಾಕ್ಸಿದ್ಧಿ ಅನ್ನೋದು ಬಹಳ ಬೇಗ ಬರ್ತದೆ. ನೀವ್ ಏನ್ ಹೇಳ್ತೀರೋ ಅದೇ ನಡೆಯುತ್ತೆ. ಒಂದೇ ಸರಿ ಆಗದೆ ಇದ್ರು ಕೂಡ ನಿಮ್ಗೆ ಗೊತ್ತಿಲ್ದಂಗೆ ಅದು ಶುರು ಆಗ್ತದೆ ಇನ್ನು. ಅದಕ್ಕೆ ಯಾರಿಗೂ ಬೈಬಾರ್ದು, ಯಾರಿಗೂ ದೋಷ ಮಾಡಬಾರ್ದು. ಅಪ್ಪಿತಪ್ಪಿ ಆ ಇದನ್ನು ಬಹಳ ನಾವು ಅವೇರ್ನೆಸ್ ಇಟ್ಕೊಳ್ಬೇಕು. ಅದಕ್ಕೆ ನಮ್ಮ ಎನರ್ಜಿಯನ್ನ ಒಳ್ಳೇದಕ್ಕಾಗಿ ಬಳಸಬೇಕು, ಒಳ್ಳೇದು ನಡೀಲಿಕ್ಕಾಗಿ ಬಳಸಬೇಕು, ನಮ್ಮ ಒಳ್ಳೆತನಕ್ಕೆ ಬಳಸಬೇಕು, ಲೋಕ ಕಲ್ಯಾಣಕ್ಕಾಗಿ ಅಂತಲೇ ಬಳಸಬೇಕು. ಆಯ್ತಾ. ಆಮೇಲೆ ಆದಷ್ಟು ಅಹಿಂಸೆಯನ್ನ ಪರಿಪಾಲನೆ ಮಾಡಬೇಕು. ಅಹಿಂಸೆ ಅಂದ್ರೆ ನಮಗೇನು ಬರೀ ಕುರಿ ಕೋಳಿ ಕೊಯ್ಯೋದು ಅಂತಾನೆ ಅರ್ಥ. ಹಾಗೆ ಮಾತ್ರ ಅಹಿಂಸೆ ಅಂತ ಅರ್ಥ ಅಲ್ಲ. ಇನ್ನೊಬ್ಬರಿಗೆ ಮನಸ್ಸಿನಿಂದಲೂ ನೋಯಿಸಬಾರ್ದು, ನಮ್ಮ ನೋಟದಿಂದಲೂ ನೋಯಿಸಬಾರ್ದು. ಅನಾವಶ್ಯಕ ಮಾತುಗಳು ಇವತ್ತು ಭತ್ರಿಜಿಯವರ ಒಂದು ತುಳಸಿ ದಳ ಇದರಲ್ಲಿ ನೋಡ್ತಾ ಇದ್ದೆ. ಅದೇನೋ ಪದದ ಅರ್ಥ ಇತ್ತು. ಅಂದ್ರೆ ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಆ ಅನಾವಶ್ಯಕವಾಗಿ ಒಂದೇ ಒಂದು ಪದವು ಬಾಯಿಂದ ಬರಬಾರ್ದು. ಅಂದ್ರೆ ತಲೆಹರಟೆ, ಆ ಆಮೇಲೆ ಕಾಲಹರಣ ಮಾಡೋದು, ಬರೀ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ನಮ್ಮ ಆತ್ಮೋದ್ಧಾರಕ್ಕೆ ಅವಶ್ಯಕತೆ ಇಲ್ಲದೆ ಇರುವ ಯಾವ ಪದವನ್ನು ಮಾತಾಡಬಾರ್ದು. ಹ್ಮ್ ಹಾಗೆ ಅಷ್ಟು ನಾವು ಅವೇರ್ನೆಸ್ ಅಲ್ಲಿ ಇರ್ಬೇಕು. ಮೌನ, ಆದಷ್ಟು ಮೌನವಾಗಿರ್ಬೇಕು. ಮೌನ ಅಂದ್ರೆ ಅದೇ. ಮೌನ ಅಂತಂದ್ರೆ ಏನು, ಮಾತೇ ಆಡದೆ ಇರೋದಲ್ಲ. ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಮಾತಾಡಿ, ಉಳಿದ ಸಮಯದಲ್ಲಿ ಸುಮ್ಮನೆ ಇರೋದು, ಅದೇ ಮೌನ. ನಾವೇನ್ ಅನ್ಕೊಂಡು ಮೌನ ಅಂತಂದ್ರೆ ಮೌನಾಚರಣೆ ಮಾಡೋದು ಅಂತಂದ್ರೆ ಏನೋ ಸುಮ್ಮನೆ ಕುತ್ಕೊಂಡ್ಬಿಡೋದು, ಏನೇನೋ ಮಾತಾಡೋಂಗಿಲ್ಲ. ಹಾಗೆ ಅದರ ಅರ್ಥ ಅಲ್ಲ. ಈಗ ನಾನು ಮೌನ ಮಾಡ್ಬೇಕು ಅಂತ ಕುಂತ್ರೆ ಏನಾಗ್ತದೆ, ಕ್ಲಾಸೇ ಇಲ್ದಂಗೆ ಆಗ್ತದಲ್ಲ. ಹಂಗಲ್ಲ. ಮೌನ ಅಂತಂದ್ರೆ ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಅದು ಬಿಟ್ಟು ಒಂದು ಪದವೂ ಎಕ್ಸ್ಟ್ರಾ ಬರಬಾರ್ದು. ಅದು ಮೌನಾಚರಣೆ. ಅದು ಬಿಟ್ಟು ಮೌನ ಮೌನ ಅಂತ ಮಾಡಿ ಇವತ್ತೊಂದಿನ ಮೌನ ಮಾಡೋದು, ನಾಳೆ ಹಂಗೆ ಬಡ 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 ಅಂತ ಇವತ್ತಿಂದೆಲ್ಲ ಸೇರಿಸಿ ನಾಳೆ ಮಾತಾಡ್ಬಿಡೋದು, ಅದು ಮೌನ ಅಂತ ಆಗಲ್ಲ ಅವಾಗ, ಅಲ್ವಾ. ಹಾಗೆ ನಾವು ಅದು ಅವೇರ್ನೆಸ್ ಅನ್ನೋದು ಬಹಳ ಮುಖ್ಯ. ನಮಗೆ ಇದೆಲ್ಲ ಯೂನಿವರ್ಸಲ್ ಏನಂತೀವಿ, ಆ ಏನಂತೀವಿ, ರಹಸ್ಯಗಳು ಇವೆಲ್ಲ. ನಾವು ಹಂಗಾಗಿ ಈಗ ನಾನು ಇದನ್ನ ಮಾಡಿಸ್ತೀವಿ ನೋಡಿ, ಏನು ವಾಟರ್ ಸಂಕಲ್ಪ ಮಾಡಿಸ್ತೀವಲ್ಲ ನೀರಿನಲ್ಲಿ. ಅದರಲ್ಲಿ ನೋಡಿ ಒಂದೇ ಒಂದು ಪದ, ಒಂದು ವರ್ಡ್ ನೆಗೆಟಿವ್ ಇದೆ ನೋಡಿ. ಆ, ಅದು ಬರೀ ನಿಮಗೆ ಹೇಳಿಸೋದು ಮಾತ್ರ ಅಲ್ಲ, ನಮ್ಮ ನಿತ್ಯ ಬದುಕಿನಲ್ಲಿ ನಾವು ಹಾಗೇ ಅದನ್ನು ಅನುಸರಿಸ್ತೀವಿ. ನಾವು ಡೇ ಟು ಡೇ ಲೈಫಲ್ಲಿ ಹಾಗೆ ಇರಬೇಕು. ನನ್ನಲ್ಲಿ ನೆಗೆಟಿವಿಟಿ ಇದೆ, ನನಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ, ನನಗೆ ಅಲ್ಲಿಗೆ ಹೋದ ತಕ್ಷಣ ನನಗೆ ವೈಬ್ರೇಷನ್ ಆಗ್ತದೆ ಇಲ್ಲಿ, ಅದೆಲ್ಲ ಹೇಳ್ಬಾರ್ದು. ನನ್ನಲ್ಲಿ ಏನೂ ಇಲ್ಲ,
ಆ, ನನ್ನಲ್ಲಿ ಎಲ್ಲಾ ದೈವಿ ಶಕ್ತಿನೇ ಇದೆ, ನನ್ನಲ್ಲಿ ಅಷ್ಟು ಅಗಾಧವಾದ ಶಕ್ತಿ ಇದೆ, ನನ್ನಲ್ಲಿ ನೆಗೆಟಿವಿಟಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ನೆಗೆಟಿವ್ ಎನರ್ಜಿಯೂ ಇರಲ್ಲ. ಈ ತರ ಮನಸ್ಥಿತಿಯಲ್ಲಿ ಹೇಳ್ಕೊಂತ ಇರ್ಬೇಕು ಹೊರತು ಹಾ ಅದೇ ನಾವು ಮಾಡೋ ತಪ್ಪು. ಆಮೇಲೆ ಇವತ್ತು ಎಷ್ಟು ಜನ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನ್ ಮಾಡ್ತಾರೆ ಅಂತಂದ್ರೆ ಆ, ನಾವು ಇವತ್ತು ನೋಡಿ, ಎಷ್ಟು ಜನ ಶ್ರೀಮಂತರನ್ನ ಪ್ರೀತಿಸೋರಿದ್ದೀರಿ ಹೇಳಿ ನೋಡೋಣ. ಅವ್ರು ನೋಡಿದ ಕೂಡ್ಲೇನೆ ನಮ್ಮ ತಲೆಯಲ್ಲಿ ಬರೋದೇನು, ಯಾರು ತಲೆ ಹೊಡೆದು ಮಾಡಿದಾರೋ ಏನೋ, ಎಷ್ಟು ಜನರಿಗೆ ಮೋಸ ಮಾಡಿದಾರೆ ಏನೋ. ಅವಾಗ ಯೂನಿವರ್ಸ್ ಏನ್ ಯೋಚನೆ ಮಾಡ್ತದೆ ಇವತ್ತು, ಓಹೋ ನಿನಗೆ ಶ್ರೀಮಂತರ ಅಂದ್ರೆ ಆಗಲ್ವಾ, ಹಂಗಾದ್ರೆ ನೀನು ಆಗಲ್ಲ, ನೀನು ಶ್ರೀಮಂತ ಆಗ್ಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಯೂನಿವರ್ಸ್ ಅರ್ಥ ಮಾಡ್ಕೊಳ್ತದೆ. ಅದಕ್ಕೆ ಕೆಟ್ಟದ್ದು ಒಳ್ಳೇದು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ, ಎನರ್ಜಿಗೆ ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಿಲ್ಲ. ಆಮೇಲೆ ನೀವು ನೋಡಿ ರಾಜಕಾರಣಿಗಳನ್ನ, ಈಗ ಯಾಕೆ ನೀವು ಯಾರು ಇನ್ನೂ ರಾಜಕಾರಣಿ ಆಗಿಲ್ಲ ಅಂತಂದ್ರೆ, ನೀವು ರಾಜಕಾರಣಿಗಳನ್ನ ನೋಡಿದ್ರೆ ವಿರೋಧ ಮಾಡ್ತೀರಿ, ದ್ವೇಷ ಮಾಡ್ತೀರಿ. ಆ, ಈ ಶ್ರೀಮಂತರನ್ನು ನೋಡಿದ್ರೆ ಮೊದ್ಲು ಯೋಚನೆ ಮಾಡದೆ ಅವನು ಎಷ್ಟು ಜನರ ತಲೆ ಹೊಡೆದಿದ್ದಾನೋ, ಏನೇನ್ ಮಾಡಿದಾನೋ, ಒಳ್ಳೆ ರೀತಿಲೆಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದ, ಬೆಳಿಲಿಕ್ಕೆ ಆಗ್ತದ, ಹೀಗೆ ಯೋಚನೆ ಮಾಡ್ತೀರಿ ಹೊರತು ಕಷ್ಟಪಟ್ಟು ಬೆಳೆದಿದ್ದಾರೆ, ನಾವು ಹಂಗೆ ಬೆಳಿಬೇಕು, ಆ ನಾವು ಆ ಥರ ಆಗ್ಬೇಕು ಅಂತ ಎಷ್ಟು ಎಷ್ಟು ಜನ ಯೋಚನೆ ಮಾಡೋರಿದ್ದೀವಿ ಅಲ್ವ. ಹಾಗೆ ಮೊದಲು ಅದನ್ನ, ಆಮೇಲೆ ನೆಗೆಟಿವ್ ಮಾತಾಡೋದು, ಸ್ವಾಮಿ ಈ ದುಡ್ಡಿನಿಂದ ಹೋಗ್ಬೇಡ, ಆ ದುಡ್ಡಿನಿಂದ ನೆಮ್ಮದಿ ಸಿಗೋಲ್ಲ ಕೊನೆಗೆ, ದುಡ್ಡು ನೆಮ್ಮದಿ ಕೊಡಲ್ಲ, ಈ ತರ ಎಲ್ಲ ನೆಗೆಟಿವ್ ಹೇಳಬಾರ್ದು. ಹೌದಾ, ದುಡ್ಡಿನಿಂದ ನೆಮ್ಮದಿ ಕೊಡಲ್ಲ ಅಂದ್ರೆ ಅದ್ ನಿನಗೆ ಯಾಕೆ ದುಡ್ಡು ಅಲ್ವಾ. ಯೂನಿವರ್ಸ್ ಹೀಗೆಲ್ಲ ಯೋಚನೆ ಮಾಡ್ತದೆ, ನಿಮ್ಗೆ ಗೊತ್ತಿಲ್ಲ ಅದು. ಆಮೇಲೆ ನೀವು ಎಷ್ಟು ಬಾಯ್ ಪಡ್ಕೊಂಡ್ರು ಅದು ಸಿಗೋಲ್ಲ. ಹಾಗೆ ನಮ್ಮ ನಿತ್ಯ ಬದುಕಿನಲ್ಲಿ ಎಷ್ಟೋ ತಪ್ಪು ಮಾಡ್ತಾ ಇರ್ತೀವಿ, ಅದನ್ನ ನಾವು ಸರಿಪಡಿಸ್ಕೊಳ್ಬೇಕು ಫಸ್ಟ್, ಆಯ್ತಾ. ಆ ಆಮೇಲೆ ಬೇರೆಯವ್ರಿಗೆ ಹೇಳುವಾಗ್ಲೂ ಅಷ್ಟೇ, ಏನು ಅಯ್ಯೋ ಏನಪ್ಪಾ ದುಡ್ಡು 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 ಅಂತ ಹೇಳಿ. ಹೌದು, ಮತ್ತೆ ದುಡ್ಡು ಇಲ್ಲದೆ ಏನಾಗ್ತದೆ ಹೇಳಿ? ನಾನು ಧ್ಯಾನ ಮಾಡ್ತೇನೆ ಅಂತ ನೀವು ಬಸ್ ಹತ್ಕೊಂಡು ಕುತ್ಕೊಂಡ್ರೆ, ನೀವು ಧ್ಯಾನಿಗಳು ಅಂತ ಫ್ರೀ ಕರ್ಕೊಂಡು ಹೋಗ್ತಾರೆ, BMTC ಎಲ್ಲ ಹತ್ತಿರ ನೋಡಿ. ಅಲ್ಲ, ನಿಮ್ಗೆ ಹೆಣ್ಣು ಮಕ್ಕಳು ಫ್ರೀ ಕರ್ಕೊಂಡು ಹೋಗ್ಬೋದು, ಬೇರೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಆಯ್ತಪ್ಪ, ನೀನ್ ಧ್ಯಾನ ಮಾಡು, ಇಲ್ಲಿ ದುಡ್ಡು ಕೊಡು ಅಂತಾರೆ. ಅಂದ್ರೆ ಎಲ್ಲಿ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡಿಂದ ಬದುಕಲಿಕ್ಕೆ ಆಗಲ್ಲ ಹಂಗಂತ. ಏನಂತೀವಿ, ದುಡ್ಡೇ ಜೀವನ ಅಲ್ಲ, ಹೌದು, ಆದ್ರೆ ಹಾಗಂತ ಹೇಳಿ ನಾವು ಅದಿಲ್ದೇನೆ ಬದುಕಲಿಕ್ಕೆ ಆಗಲ್ಲ. ಅದಕ್ಕೆ ಹಾಗಾಗಿ ನಮಗೆ ಯಾವ್ಯಾವ ವಿಷಯಗಳ ಮೇಲೆ, ಯಾವ್ಯಾವ ವಸ್ತುಗಳ ಮೇಲೆ ನೆಗೆಟಿವ್ ಮನಸ್ಥಿತಿ ಇದೆ, ಅದನ್ನ ನಾವು ಮೊದಲು ತೆಗೆದು ಹಾಕಬೇಕು, ಬದಲಾಯಿಸ್ಕೊಳ್ಬೇಕು. ಹೌದಲ್ಲ ಹೇಳಿ. ಆ ಆ, ಆಮೇಲೆ ಕೆಲವರು ಹೇಳ್ತಿರ್ತಾರೆ, ನನಗೆ ಎಲ್ಲವೂ ಸಾಕಾಗಿದೆ, ಏನೂ ಬೇಡ, ಹೀಗೆಲ್ಲ ಹೇಳಬಾರ್ದು. ಆಯ್ತಾ, ಕೊನೆಯವರೆಗೂ ಎಲ್ಲವೂ ಬೇಕಾಗ್ತದೆ, ಯಾವುದೂ ಬೇಡ ಅಂತೇನಿಲ್ಲ. ನೀವು ಬೇಕಾದ್ರೆ ನಿಮ್ಮನ್ನೇ ನೀವು ಅನಲೈಸ್ ಮಾಡ್ಕೊಳ್ಳಿ, ಒಂದು ದಿನದಲ್ಲಿ ನೀವು ಇಲ್ಲಿವರೆಗೂ ಏನೇನೆಲ್ಲ ನೆಗೆಟಿವ್ ಮಾತಾಡಿದ್ದೀರಿ, ಪ್ರತಿನಿತ್ಯ ಬದುಕಿನಲ್ಲಿ ಎಷ್ಟೆಲ್ಲ ನೆಗೆಟಿವ್ ಹೇಳ್ತೀರಿ ಅಲ್ವಾ. ಹಂಗೆ ನೀವು ನೋಡಿ ನೋಡಿ, ಈ ನಮ್ಮ ಸಂಬಂಧಿಕರು ಇವ್ರು ಯಾರು ನಮಗ್ ಬರೋರಲ್ಲ, ಇವರೆಲ್ಲ ಆಗೋರಲ್ಲ ಹೋಗೋರಲ್ಲ ಅಂತಾನೆ ನೀವು ಹೇಳ್ತೀರಿ ಅಲ್ವಾ. ಅದು ಹಂಗೆ ಆಗ್ತದೆ. ಅಲ್ಲ, ನಾವೆಷ್ಟು ಜನರಿಗೆ ಹೋಗಿದೀವಿ ಅನ್ನೋದು ಬೇಕಲ್ಲ. ಆ, ನಮಗೆ ಎಷ್ಟು ನಮ್ಮದೇ ಏನು ಘಟನೆ, ಆ ಪರಿಸ್ಥಿತಿ ಸವಾಲುಗಳು ಇರ್ತದೆ, ಹಂಗೆ ಪಾಪ ಅವರಿಗೂ ಇರ್ತದೆ. ನಾವು ಹಂಗೆ ಯೋಚನೆ ಮಾಡ್ಬೇಕು, ಅದನ್ನೇ ಪಾಸಿಟಿವ್ ಆಗಿ ಹೇಳಿ ಸ್ವಲ್ಪ. ಪಾಪ ಅವರಿಗೂ ಏನೇನೋ ಚಾಲೆಂಜಸ್ ಇರ್ತದೆ, ಇಲ್ಲ ಅಂದ್ರೆ ಪಾಪ ಬರ್ತಿದ್ರು ಅವರು. ಇವತ್ತಲ್ಲ ನಾಳೆ ಮತ್ತೆ ಏನಾದ್ರೂ ನಮಗೆ ಕಷ್ಟ ಬಂದಾಗ ಬಂದೇ ಬರ್ತಾರೆ. ಹೀಗೆ ನಮ್ಮ ಮಾತುಗಾರಿಕೆ ಇರ್ಬೇಕೆ ಹೊರತು ನಮ್ಮಲ್ಲಿ ಕೊಂಕಿರಬಾರ್ದು. ಅದೇ ನಮಗೆ ಆಗ್ತದೆ, ಭಾವಂ ತದ್ಭವಸಿ ತದ್ಭವತಿ ಹಂಗೆ. ಹಾಗಾಗಿ ನಮ್ಮನ್ನ ನಾವು ತಿದ್ದುಕೊಳ್ಬೇಕಾಗಿದೆ. ನಮ್ಮಲ್ಲಿ ಬಹಳ ಮಿಸ್ಟೇಕ್ಸ್ ಇದೆ, ಆದ್ರೆ ನಾವು ಅದು ನಮ್ಮ ಅಬ್ಸರ್ವ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಇಲ್ಲಿ ನಾವು ಧ್ಯಾನ ಮಾಡಿ ಶಕ್ತಿ ಪಡಿತೀವಲ್ವಾ, ನಮ್ಮ ಮಾತು, ನಡವಳಿಕೆ, ನೋಟ ಪ್ರತಿಯೊಂದಕ್ಕೂ ಶಕ್ತಿ ಇರ್ತದೆ. ಅದನ್ನ ನೀವು ಆದಷ್ಟು ಪಾಸಿಟಿವ್ ಇರೋದ್ರ ಮೇಲೆ ಪ್ರಯೋಗ ಮಾಡಬೇಕು. ಅದು ಅವಾಗ ಪಾಸಿಟಿವ್ ಆಗಿರೋದೇ ಅದು, ಆ ಥಾಟಿಗೆ ಏನು ಎನರ್ಜಿ ಬರುತ್ತೆ, ಎನರ್ಜಿ ಇರ್ತದೆ, ಎನರ್ಜಿ ಶಕ್ತಿ ಇರ್ತದೆ, ತಪೋಶಕ್ತಿ. ಆ ತಪೋಶಕ್ತಿಯನ್ನ ಹಾಗೆ, ಆಮೇಲೆ ಸುಖ ಸುಮ್ಮನೆ ನಾವು ಅನವಶ್ಯಕಗಳಿಗೆ ಆ ತಪೋಶಕ್ತಿಯನ್ನು ಉಪಯೋಗ ಮಾಡಬಾರ್ದು. ಸಿಕ್ಕಾಗೆಲ್ಲ ಅದನ್ನ ಮಾಸ್ಟರ್ಸ್ ಅನ್ನ ಪ್ರೇಯರ್ ಮಾಡೋದು ಹಾಗೆಲ್ಲ ಮಾಡಬಾರ್ದು. ಉದಾಹರಣೆಗೆ ಎಲ್ಲೋ ನಿಂತಿರ್ತೀರಿ, ಹ್ಮ್ ಇನ್ನೇನ್ ಮನೆಗೆ ಹೋಗ್ಬೇಕು, ಆಯ್ತಾ, ಅದರಲ್ಲೂ ಇಂಡಿವಿಜುವಲ್ ಆಗಿ ಯಾರ ಮೇಲಾದ್ರೂ ಪ್ರಯೋಗ ಮಾಡಿದ್ರೆ ಅಷ್ಟು ಸಮಸ್ಯೆ ಆಗೋಲ್ಲ. ಪ್ರಕೃತಿ ಮೇಲೆಲ್ಲ ಮಾಡಬಾರ್ದು. ಉದಾಹರಣೆಗೆ ನೀವು ಇನ್ನೂ ಎಲ್ಲೋ ಹೊರಗಡೆ ಹೋಗಿರ್ತೀರಿ, ಛತ್ರಿ ಗಿತ್ರಿ ಒಯ್ದಿರಲ್ಲ, ಮಳೆ ಬರೋ ತರ ಇರ್ತಾರೆ, ಇನ್ನು ಮನೆಗೆ ಅರ್ಧ ಗಂಟೆ ಹೋಗ್ಬೇಕು, ಆಗ ಪ್ರೇಯರ್ ಮಾಡೋದು ಯೂನಿವರ್ಸ್ಗೆ, ಇನ್ನೊಂದು ಅರ್ಧ ಗಂಟೆ ಮಳೆ ಬರಬಾರ್ದಪ್ಪ, ಮಳೆ ಬರಬಾರ್ದಪ್ಪ ಅಂತ. ಹ? ಅವಾಗ ಏನಾಗ್ತದೆ, ಮಳೆ ಬರದೇ ಇರ್ಬೋದು ನಿಮಗೆ, ಆಯ್ತಾ. ಅವಾಗ ಏನಾಗ್ತದೆ, ನಿಮ್ಮ ತಪೋಶಕ್ತಿ ಹೋಗ್ತದೆ, ಪ್ರಕೃತಿಯನ್ನ, ಯಾಕೆಂದ್ರೆ ಪ್ರಕೃತಿ ನಿಮಗೆ ತಲೆಬಾಗಬೇಕಂದ್ರೆ ಅಷ್ಟೇ ತಪೋಶಕ್ತಿ ಹೋಗ್ತದೆ, ಆಯ್ತಾ. ಹಾಗಾಗಿ ನಮ್ಮ ಒಂದು ಶಕ್ತಿಯನ್ನ ಲೋಕದ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಅಂತ ಬಳಸ್ಬೇಕು, ಮತ್ತೆ ಎಲ್ಲ ಒಳ್ಳೇದಕ್ಕಾಗಿ ಅಂತ ಬಳಸ್ಬೇಕು ಆದಷ್ಟು. ಅದನ್ನ
ಆ, ಈ ತರ ನೆಗೆಟಿವ್ ಆಗಿ ಅಥವಾ ಸ್ವಾರ್ಥಕ್ಕಾಗಿ, ಸ್ವಾರ್ಥ ಅಂದ್ರೆ ಅನಿವಾರ್ಯವಾಗಿ ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು, ಆದ್ರೆ ಅನಾವಶ್ಯಕವಾಗಿ ಎಲ್ಲೆಲ್ಲೋ ಸಿಕ್ಕಲ್ಲಿ ನಮಗೆ ನಾ ಹೇಳಿದ್ದೆಲ್ಲ ಆಗ್ತದೆ, ನಾನು ಏನ್ ಕೇಳಿದ್ರು ಮಾಸ್ಟರ್ಸ್ ಕೊಡ್ತಾರೆ ಅಂತ ಹೇಳಿ ಸಿಕ್ಕಿಲ್ಲ ಹೋದಲ್ಲೆಲ್ಲ ಅದನ್ನ ಬಳಸಬಾರದು. ಆ ಅದು ಕೂಡ ತೀರಾ ಒಳ್ಳೇದಲ್ಲ. ಯಾಕಂದ್ರೆ ಎಲ್ಲದಕ್ಕೂ ನಾವು ಮಾಸ್ಟರ್ಸ್ ಹೆಲ್ಪ್ ತಗೊಂಡ್ರೆ ಮತ್ತೆ ನಾವು ಕಲಿಯೋದೇನು, ನಮ್ಗೇನು ಎಕ್ಸ್ಪೀರಿಯನ್ಸ್ ಆಗ್ತದೆ ಅಲ್ವಾ? ಎಲ್ಲದಕ್ಕೂ ಬಂದು ಮಾಸ್ಟರ್ಸ್ ಹೆಲ್ಪ್ ಮಾಡಿ ನಮಗೆ ಅವರೇ ಸೊಲ್ಯೂಷನ್ ಕೊಟ್ರೆ ಮತ್ತೆ ನಾವು ಕಲಿಯೋದೇನು? ನಾವು ಬಂದಿದ್ದೇ ಇಲ್ಲಿ ಕಲೀಲಿಕ್ಕಾಗಿ. ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕು ಎಲ್ಲವನ್ನ, ಚಾಲೆಂಜಸ್ ಅನ್ನ. ಪ್ರತಿಯೊಂದು ಕೂಡ ನಮಗೆ ಬರೋದು ಏನಕ್ಕೆ ಅಂದ್ರೆ, ನೀನ್ ಅದನ್ನ ಹೆಂಗೆ ಭೇದಿಸ್ತೀಯ ನೋಡೋಣ ಅಂತ ಹೇಳಿ ಅದನ್ನ ಕಲೀಲಿಕ್ಕಾಗಿ. ಅದು ಎಲ್ಲದಕ್ಕೂ ಪಾಪ ಅವರೇ ಮಾಸ್ಟರ್ಸ್ ಬಂದು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ರು, ಮತ್ತೆ ನಾವು ಕಲಿಯೋದೇನು, ನಾವು ಭೇದಿಸೋದೇನು ಅಲ್ವಾ? ಈಗ ಪಾಠ ಮಾಡೋದು ಮೇಷ್ಟ್ರೆ, ಎಕ್ಸಾಮ್ ಬರೆಯೋದು ಮೇಷ್ಟ್ರೆ ಅಂದ್ರೆ ಮತ್ತೆ ಹುಡುಗನ ಕೆಲಸ ಏನು ಅಲ್ವಾ? ಹಂಗಾಗ್ತದೆ. ಅಟ್ಲೀಸ್ಟ್ ನಾವು ಆ ಪಾಠ ಮಾಡಿದ್ದಾರೆ, ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟಾದ್ರೂ ಓದಿ ಬರೆಯುವ ಪ್ರಯತ್ನ ಮಾಡಬೇಕು. ನಮ್ಮಿಂದ ನಮ್ಮ ಕೆಪಾಸಿಟಿ ಏನೋ ಅನ್ನೋದನ್ನ ನಾವು ತೋರಿಸ್ಬೇಕು. ಆಯ್ತಾ? ಸೊ ಹಂಗಾಗಿ ನಾವು ಬರೀ ಸಂಕಲ್ಪ ಮಾಡ್ತೀವಿ ಅಂತಂದ್ರೆ ಅದು ಆಸೆ ಬುರುಕತನದಿಂದ ಮಾಡುವಂಥದ್ದಲ್ಲ, ನಮ್ಮ ಮೈಂಡ್ ಅನ್ನ ಪ್ರೋಗ್ರಾಮಿಂಗ್ ಮಾಡುವ ಒಂದು ಒಂದು ಇದು ಟ್ರಿಕ್ಸ್. ಆಯ್ತಾ? ಅಂದ್ರೆ ನಾವು ದಿನನಿತ್ಯ ಬದುಕಿನಲ್ಲಿ ಅದೇ ತರದ ಆಲೋಚನೆಯಲ್ಲೇ ಇರಬೇಕು, ಮತ್ತೆ ನಮ್ಮ ನಡೆ ನುಡಿ ಹಾವಭಾವ ಪ್ರತಿಯೊಂದು ಹಾಗೆ ಇರಬೇಕು. ಆಮೇಲೆ ಆತ್ಮಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು ನಾವು. ಯಾರನ್ನೂ ಆ, ಬೇರೆ ದೃಷ್ಟಿಯಲ್ಲಿ ನೋಡಬಾರ್ದು. ಅವನೇನು ಕೊಲೆ ಮಾಡಕ್ಕಾದ್ರೂ ಬಂದಿರ್ಲಿ, ಪೊಲೀಸ್ ಕೇಸ್ ಆದ್ರೂ ಮಾಡಿರ್ಲಿ, ಕೋರ್ಟಿಗಾದ್ರೂ ಒಪ್ಪಿಸಿರ್ಲಿ, ಏನಾದ್ರೂ ಮಾಡಿರ್ಲಿ, ಅವನು ಒಂದು ಆತ್ಮ, ನಾನು ಒಂದು ಆತ್ಮ. ಎಲ್ಲರೂ ಒಂದ್ ವೇಳೆ ಅವನು ಇವತ್ತು ಅಷ್ಟೆಲ್ಲ ಮಾಡ್ತಾ ಇದ್ದಾನಂದ್ರೆ ಅವನು ಅಜ್ಞಾನದಲ್ಲಿದ್ದಾನೆ. ಪಾಪ ಅವನಿಗೇನು ತಿಳುವಳಿಕೆ ಇಲ್ಲ. ಆದ್ರೆ ಇವತ್ತೆಲ್ಲ ನಾಳೆ ಅವನಿಗೆ ತಿಳುವಳಿಕೆ ಬರ್ತದೆ, ಅವನಿಗೂ ಜ್ಞಾನ ಬರಲಿ, ಅವನ ತಪ್ಪಿನ ಅರಿವಾಗ್ಲಿ ಅಂತ ನಾವು ಪ್ರೇಯರ್ ಮಾಡ್ಬೇಕೆ ಹೊರತು ನಾವು ಅವನ್ನ ಬೈಕೊಳ್ತಾ ಅವನ ಹಂಗೆಲ್ಲ ಆಗ್ಲಿ, ಅವನ ಮನೆ ಹಂಗಾಗ್ಲಿ, ಅವನ ಮನೆ ಹಿಂಗಾಗ್ಲಿ, ಆ, ಈ ತರ ಅಲ್ಲ, ನಾವು ಮಾಡಿದ್ದೆ ನಮಗೆ ವಾಪಸ್. ಆಯ್ತು? ಹಾಗಾಗಿ ನಮಗೆ ಗೊತ್ತಿಲ್ಲದೆ ನಾವು ಬಹಳ ತಪ್ಪು ಬರೀ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ, ಮಾಡ್ತಾ ಇದ್ದೀವಿ. ಆಯ್ತಾ? ಇದನ್ನ ನಾವು ಮೊದಲು ಸರಿ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿಲ್ಲ ನಮ್ಗೆ ತಪ್ಪಿದೆ ಇದನ್ನ ನಮಗ್ ನಾವೇ ಸ್ವಾಧ್ಯಾಯ ಅಂದ್ರೆ ಅದೇ, ಬರೀ ಪುಸ್ತಕ ಓದೋದು ಸ್ವಾಧ್ಯಾಯ ಅಲ್ಲ, ನಮ್ಮನ್ನ ಸ್ವ ಅಧ್ಯಾಯ. ನಮ್ಮನ್ನ ನಾವು ಅಧ್ಯಾಯ ಮಾಡ್ಕೊಳ್ಬೇಕು. ನಾನು ಎಷ್ಟು ತಯಾರಾಗ್ತಾ ಇದ್ದೀನಿ, ನನ್ನಲ್ಲಿ ಎಷ್ಟು ದೋಷ ಇದೆ, ಆ, ನಾನು ಇರೋದು ಸರಿ ಇದೆಯಾ, ನನ್ನಲ್ಲಿ ಏನಾದ್ರು. ಆಮೇಲೆ ಮೊದಲು ಅಹಂಕಾರ ಮಮಕಾರ ಬಿಡ್ಬೇಕು. ಯಾರಾದ್ರೂ ಏನಾದ್ರು ಹೇಳಿದ ತಕ್ಷಣ ನಮಗೆ ಎಲ್ಲಿಂದ ಇರ್ತದೆ, ಇನ್ನು ಶಾರ್ಟ್ ಟೆಂಪರ್ ಬಂದ್ಬಿಡ್ತದೆ ಅಲ್ವಾ? ಅದನ್ನ ಫಸ್ಟ್ ತಲೆಬಾಗೋದನ್ನ ಕಲಿಬೇಕು, ಸೋತು ಗೆಲ್ಲಬೇಕು. ಆಯ್ತಾ? ಆ ಮೊದಲು ಕಲಿಬೇಕು, ಅಸೆಟ್ ಮಾಡಬೇಕು. ಅದರಲ್ಲಿ ಏನಾದ್ರೂ ನಾವು ತಿಳ್ಕೊಳ್ಳೋದಿದೆಯಾ, ನಿಜವಾಗ್ಲೂ ನನ್ನಲ್ಲಿ ತಪ್ಪಿದೆಯಾ? ಯಾಕೆಂದ್ರೆ ಇಲ್ಲಿ ನಾವು ಎಲ್ಲವನ್ನೂ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಅವಾಗ ಏನಾಗ್ತದೆ, ಎಲ್ಲವನ್ನ ಸ್ವೀಕಾರ ಮಾಡುವ ಮನಸ್ಥಿತಿ ಬರ್ತದೆ. ಇಲ್ಲ ಅಂದ್ರೆ ನಾವು ಏನೂ ಕಲಿಯಲ್ಲ, ಪ್ರಾಣಿಗಳ ತರ ಹಾಗೆ ಇದ್ದು ಕೊನೆಗೆ ಹಾಗೆ ಬದುಕಿ ಅವು ಉಣ್ತವೆ ತಿಂತವೆ ಎಲ್ಲ ಮಾಡ್ತವೆ, ಹಂಗೆ ನಾವು ಇದ್ದು ಕೊನೆಗೆ ಏನೋ ಕಲಿಯದೆ ಮತ್ತು ಇಲ್ದೇ ಇರೋ ಬೇಡದೇ ಇರೋದನ್ನೆಲ್ಲ ಕಟ್ಕೊಂಡು ವಾಪಸ್ ಹೋದಂಗೆ ಆಗ್ತದೆ. ಹಾಗಾಗಬಾರ್ದು. ಆ ಓಕೆ, ಒಂದೇ ದಿನ ಬಾಳ ಹೇಳಿದ್ರೆ ಮತ್ತೆ ಜಾಸ್ತಿ ಯಾವ್ದು ನೆನಪಿರಲ್ಲ, ಸಾಕು ಇವತ್ತಿಗೆ. ಆಮ್, ಹಂಗಾಗಿ ಆದಷ್ಟು ಇಷ್ಟೆಲ್ಲ ಹೇಳೋದ್ರ ಏನು ಅಂತಂದ್ರೆ, ಆದಷ್ಟು ನಾವು ಪಾಸಿಟಿವ್ ಆಗಿರ್ಬೇಕು. ನಮ್ಮ ನಾವೇ ಯೋಚನೆ ಮಾಡಬಾರ್ದು, ಇದೆಲ್ಲ ಆಗ್ತದಾ, ಇದೆಲ್ಲ ಸಾಧ್ಯನಾ, ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಯ್ತಾ? ಎಲ್ಲವೂ ಸಾಧ್ಯ ಇದೆ. ಒಬ್ಬ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಧೀರುಭಾಯ್ ಅಂಬಾನಿ ಇವತ್ತು ನಮ್ಮ ದೇಶದ ನಂಬರ್ 1 ಶ್ರೀಮಂತ ಆಗಿದ್ದಾನೆ ಅಂತ ಆದ್ರೆ, ಅವನು ಏನಾದ್ರೂ ಯೋಚನೆ ಮಾಡಿದ್ರಿ, ನಾನು ಅಷ್ಟು ದೊಡ್ಡ ಶ್ರೀಮಂತ ಆಗ್ಲಿಕ್ಕೆ ಆಗ್ತದ ನನ್ನಂತವನಿಲ್ಲ ಅಂತ ಹೇಳಿ. ಒಬ್ಬ ಚಹಾ ಮಾರ್ತಾ ಇದ್ದ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದ್ರೆ, ಎಲ್ಲವೂ ಸಾಧ್ಯ ಇದೆ. ಇವತ್ತು ನಾವು ಹೇಗಿದ್ದೀವಿ ಅನ್ನುವುದನ್ನ ಯೋಚನೆ ಮಾಡಿ ನಾವು ಮುಂದಿನದನ್ನ ಸಾಧ್ಯ ಇಲ್ಲ ಅಂತ ಹೇಳಿ ಯಾವುದನ್ನು ಥಿಂಕ್ ಮಾಡಬಾರ್ದು. ಅದು ಏನಾಗ್ತದೆ ಅಂತಂದ್ರೆ, ನಿನಗೆ ಇಷ್ಟ ಇಲ್ಲ, ನಿನಗೆ ನಂಬಿಕೆ ಇಲ್ಲ, ಅದು ಮತ್ತೆ ಹೇಗೆ ಎಕ್ಸಿಕ್ಯೂಟ್ ಆಗ್ಲಿಕ್ಕಾಗ್ತದೆ? ಯೂನಿವರ್ಸ್ ಹೆಂಗೆ ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತದೆ ಅಲ್ವಾ? ಹಾಗೆ ಫಸ್ಟು ಆಗೋದು ಬಿಡೋದು ಅನ್ನೋದ್ರ ಬಗ್ಗೆ ನಾವೇ ಅದನ್ನೇ ದೇವರು ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಫಲವನ್ನು ಮೊದಲೇ ನಿರೀಕ್ಷೆ ಮಾಡಬೇಡ, ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡುವಂತ ಅರ್ಥ. ಅದಕ್ಕೆ ಬಹಳ ಬುದ್ಧಿವಂತರು ಅದಕ್ಕೆ ಅರ್ಥ ಮಾಡಿ, ಅಲ್ಲ ನಾವು ಕರ್ಮ ಮಾಡಿ ಮತ್ತು ಫಲ ನಿರೀಕ್ಷೆ ಮಾಡ್ತಿದ್ರಿ ಅಂತ ಹೇಳಿ ಈಗ ಕೆಲಸ ಮಾಡಿ ಸಂಬಳ ಸಂಬಳ ಕೇಳ್ಬೇಡ ಅನ್ನಂಗ ಆಯ್ತು ಅನ್ನೋ ತರ ಅದರ ಅರ್ಥ ಹಾಗಲ್ಲ. ನೀನು ಮುಂದಿನದನ್ನು ಹೋಗೋದನ್ನ ಈಗಲೇ ನಿರೀಕ್ಷೆ ಮಾಡಿ ನೀನು ಆ, ಕೈ ಚೆಲ್ಲಿ ಕೊಡ್ಬೇಡ. ನಿನ್ನ ಪ್ರಯತ್ನ ನೀನು ಮಾಡ್ತಾ ಇರು, ಅದಕ್ಕೆ ಫಲ ಅನ್ನೋದು ನಾಳೆ ಸಿಕ್ಕೇ ಸಿಗ್ತದೆ. ಆದ್ರೆ ಯಾವ ರೂಪದಲ್ಲಿ ಸಿಗ್ತದೆ ನಿಂಗೆ ಗೊತ್ತಿಲ್ಲದೆ ಇರಬೇಕು. ಆ ಅರ್ಥದಲ್ಲಿ ಭಗವಂತ ಹೇಳಿದ್ದು, ಕರ್ಮಣ್ಯವಾದಿ ಕಾರಸ್ತಿ ಮಾ ಫಲೇಶು ಕದಾಚನ ಅಂತ.
ಆಯ್ತಾ. ಹಾಗೆ ಆ, ಆದಷ್ಟು ನಾವು ಪಾಸಿಟಿವ್ ಆಗಿರೋಣ, ಪಾಸಿಟಿವ್ ಆಗಿ ಮಾತಾಡೋಣ. ನಮ್ಗೆ ಏನಾದ್ರು ಬಂತು, ತಲೆನೋವು ಬಂತು 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 ಅನ್ನೋದಲ್ಲ, ತಲೆನೋವು ಇಲ್ಲ ನನಗೆ, ಹೋಯ್ತು 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 ಅನ್ಬೇಕು. ಜ್ವರ ಬಂತು ಬಂತು ಅನ್ನಬಾರ್ದು, ಜ್ವರ ಹೋಯ್ತು ಹೋಯ್ತು. ನನಗೆ ಧ್ಯಾನದಲ್ಲಿ ಕೂತಾಗ ಬೆನ್ನು ನೋವು ಹಾಗಾಯ್ತು ಹೀಗಾಯ್ತು, ಆಗಿದ್ದಲ್ಲ, ಬಂದಿದ್ದಲ್ಲ, ಅದು ಹೋಗ್ತಾ ಇದೆ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಕ್ಲೆನ್ಸಿಂಗ್ ಅಂದ್ರೆ ಅದೇ, ಕಾಯಾನುಪಾಸನ ಅಂದ್ರೆ ಅದೇ. ಅದು ನಮ್ಮ 72,000 ನಾಡಿಗಳಿದ್ದಾವೆ ಇಲ್ಲಿಂದ. ಸುಷುಮ್ನ ನಾಡಿಯಿಂದ ಈ ಕಡೆ 36,000, ಈ ಕಡೆ 36,000 ನಾಡಿಗಳು. ಇಲ್ಲಿಂದ ಎನರ್ಜಿ ಪಾಸ್ ಆದ್ರೆ ನಮ್ಮೆಲ್ಲ 72,000 ನಾಡಿಗಳಲ್ಲೂ ಹೆಂಗೆ ಒಂದು ಪೈಪಲ್ಲಿ ನೀರು ಹೆಂಗೆ ಪಾಸ್ ಆಗ್ತದೋ ಹಂಗೆ ಎನರ್ಜಿ ಪಾಸ್ ಆಗ್ತದೆ. ಅದು ಎಥರಿಕ್ ಬಾಡಿ. ಆ ಎಥರಿಕ್ ಬಾಡಿಯಲ್ಲಿ ಆ ನಮ್ಮೆಲ್ಲಾ ಕರ್ಮಗಳು ಕೂತಿರ್ತದೆ. ಕರ್ಮ ಅದೇನಂತಂದ್ರೆ ಅದರ ಸಮಯಕ್ಕಾಗಿ ಕೂತಿರ್ತದೆ, ಅಂದ್ರೆ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ. ಇಂತಿಂತಹ ವರ್ಷದಲ್ಲಿ ಇಂತಿಂತಹ ಬಾಧೆ ಬರಬೇಕು, ಈ ತರದ ಸಮಸ್ಯೆ ಬರಬೇಕು ಅಂತ ಹೇಳಿ ಅದು ಕಾಲಕ್ಕಾಗಿ ಹೊಂಚಿ ಹಾಕಿ ಕಾಯ್ತಾ ಇರ್ತದೆ. ಅದನ್ನೇ ನಾವು ಬ್ಲಾಕೇಜಸ್ ಅನ್ನೋದು. ಅವಾಗ ಅಲ್ಲಿ ಹೋದಾಗ ಏನಾಗ್ತದೆ, ಆ ಎನರ್ಜಿ ಪಾಸ್ ಆಗುವಾಗ ಅಲ್ಲಿ ಅದು ಬ್ಲಾಕೇಜ್ ಅಂದ್ರೆ ಅದೇ, ಅಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಆ ಬ್ಲಾಕೇಜ್ ಏನಿರ್ತದೆ ಅದನ್ನ, ಕರ್ಮವನ್ನ, ಆ ಎನರ್ಜಿ ಸುಡ್ಲಿಕ್ಕೆ ಶುರು ಮಾಡ್ತದೆ. ಧ್ಯಾನಾಗ್ನಿ ದಗ್ಧ ಕರ್ಮಾಣ. ಆ ಕರ್ಮವನ್ನು ದಗ್ಧ ಮಾಡುವಾಗ ಏನಾಗ್ತದೆ, ಅಲ್ಲಿ ನಮಗೆ ಆ ಪೇನ್ ಫೀಲ್ ಆಗುತ್ತೆ. ಪೇನ್ ಆಗಲ್ಲ, ಆ ಪೇನಿನ ಫೀಲ್ ಆಗುತ್ತೆ. ಅಂದ್ರೆ ಈಗ ನಿಮಗೆ ಎಲ್ಲರಿಗೂ ಸೊಂಟ ನೋವು ಅನ್ನೋದು ಸಾಮಾನ್ಯ ಬಂದೇ ಬರ್ತದೆ. ಈಗಿಲ್ದೇ ಇರ್ಬೋದು, ಮುಂದೆ ವಯಸ್ಸಾದ್ಮೇಲೆ ಯಾರಿಗ್ ಬರಲ್ಲ ಸೊಂಟ ನೋವು ಬರ್ತದೆ, ಬೆನ್ನು ನೋವು, ಅದರಲ್ಲೂ ಹೆಣ್ಮಕ್ಳಿಗೆ ಸೊಂಟ ನೋವು ಬಂದೇ ಬರ್ತದೆ. ಆಮೇಲೆ ಬೆನ್ನು ನೋವು ಬರ್ತದೆ. ಅದರಲ್ಲಿ ಯಾರಿಗಾದ್ರೂ ಆಪರೇಷನ್ ಮಾಡುವಾಗ ಇಲ್ಲಿ ಅನಸ್ತೇಶಿಯಾ ಕೊಟ್ಟಿರ್ತಾರಲ್ಲ ಬೆನ್ನು ಇದಕ್ಕೆ, ಅಂಥವ್ರಿಗಂತೂ ಬಂದೇ ಬರ್ತದೆ. ಅವಾಗೆಲ್ಲ ಏನಾಗ್ತದೆ, ಆ ಹಾಗಾಗಿ ಅದೊಂದು ಬ್ಲಾಕೇಜ್. ಆಮೇಲೆ ಗರ್ಭ, ಎಷ್ಟು ಜನರಿಗೆ ಇವತ್ತು ಗರ್ಭ ತೆಗೆಸ್ತಾ ಇದ್ದಾರೆ, ಮಹಾಪಾಪ ಅದು. ಆ ಗರ್ಭ ತೆಗೆಸೋದಿರ್ಬೋದು, ಅದಕ್ಕೆ ಅದನ್ನ ಏನಂತೀವಿ, ಆ ಗರ್ಭಕ್ಕೆ ಸಂಬಂಧಪಟ್ಟಿದ್ದನ್ನ ನಾವು ಎಲ್ಲವನ್ನೂ ತುಚ್ಛವಾಗಿ ನೋಡೋದಿರ್ಬೋದು. ಅದೆಲ್ಲದರ ಮೂಲವೇ ಇವತ್ತು ಆ ಎಲ್ಲಾ ಡಿಸೀಸಸ್ಗೆ ಕಾರಣ ನಮ್ಮ ಆಲೋಚನೆ, ನಾವು ಮಾಡಿದ ತಪ್ಪುಗಳು. ಹಾಗಾಗಿ ಮೊದಲು ಅದನ್ನು ನಮ್ಮ ಆಲೋಚನಾ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು. ಆಯ್ತಾ. ವೆರಿ ಗುಡ್. ಓಕೆ ಮಾಸ್ಟರ್ಸ್, ಇವತ್ತು ಇವತ್ತಿನ ವಿಷಯ ಇಷ್ಟೇ. ಆದಷ್ಟು ನಾವು ಪಾಸಿಟಿವ್ ಆಗಿ ಇರಬೇಕು. ಏನೇ ನಮ್ಮ ಬದುಕಿನಲ್ಲಿ ನಡೆದರೂ ಅದನ್ನು ನಾವು ಪಾಸಿಟಿವ್ ಆಗಿ ಮಾತಾಡಬೇಕು, ಪಾಸಿಟಿವ್ ಆಗೇ ತಗೊಳ್ಬೇಕು, ಮತ್ತೆ ಆಶಾವಾದಿಗಳಾಗಿರ್ಬೇಕು. ಆ, ಅಯ್ಯೋ ಮುಗಿದು ಬಿಡ್ತು ಜೀವನ ಅಲ್ಲ, ಪ್ರತಿಯೊಂದು ನಮಗೆ ಒಂದು ಅಪಾರ್ಚುನಿಟಿ. ಆಯ್ತಾ. ಇವತ್ತು ಆ ಎಷ್ಟೋ ಜನ ಈಗ ನೋಡಿ, ಎಷ್ಟೋ ಜನ ಇವತ್ತು ನಮಗೆ ಆ ಸಂಸಾರದಲ್ಲಿ ಚೆನ್ನಾಗಿಲ್ಲ ಅನ್ನೋರು, ಅದೊಂದು ಅಪಾರ್ಚುನಿಟಿ ಅನ್ಕೊಳ್ಳಿ. ಆ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತಾವ ಅನ್ಕೊಳ್ಳಿ. ಇನ್ನು ಕೆಲವರಿಗೆ ಸಂಸಾರ ಎಲ್ಲ ಚೆನ್ನಾಗಿರ್ತದೆ, ಪಾಪ ಅವರಿಗೆ ಆ ಅಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ಅವಕಾಶನೇ ಇರಲ್ಲ. ಒಂದು ಗಂಡ ಬಿಡಲ್ಲ, ಇಲ್ಲ ಹೆಂಡತಿ ಬಿಡಲ್ಲ. ಏನೇನೋ ಚಾಲೆಂಜಸ್ಗಳಿರ್ತದೆ. ಅಷ್ಟು ಸುಲಭ ಇಲ್ಲ. ಹಾಗಾಗಿ ನಾವು ನಮ್ಮ ಬದುಕನ್ನು ನೋಡಿ ನಾವು ಅದನ್ನ ಒಂದು ಪಾಸಿಟಿವ್ ಆಗಿ ನಾವು ತಗೊಳ್ಬೇಕು. ಒಂದು ಅಪಾರ್ಚುನಿಟಿ, ಒಂದು ಅವಕಾಶವನ್ನಾಗಿ ನಾವು ಬಳಸ್ಕೊಳ್ಬೇಕೇ ಹೊರತು ಅದನ್ನು ನಾವು ಏನು ಹೀಗಾಯ್ತಲ್ವಾ ಅಂತ ಹೇಳಿ ತಲೆ ಮೇಲೆ ಬೆಟ್ಟ ಇದ್ದ ಹಾಗೆ ಈ ಏನಂತೀವಿ ಲೌಕಿಕ ಬದುಕಿಗೆ ಆ ಮಾರು ಹೋಗಿ ಅದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಆಯ್ತಾ. ಹಾಗಾಗಿ ಆಮೇಲೆ ಆಶಾವಾದಿಗಳಾಗಿರ್ಬೇಕು, ಕುಂದಬಾರದು. ಅದು ಅಷ್ಟು ಸುಲಭ ಇಲ್ಲದೆ ಇರಬಹುದು, ಆದ್ರೆ ಇದನ್ನ ನಾವು ಯಾವಾಗ ಆಶಾವಾದಿಯಾಗಿರ್ತೀವಿ, ಪಾಸಿಟಿವ್ ಆಗಿರ್ತೀವಿ, ಇದನ್ನೆಲ್ಲ ಈ ರಹಸ್ಯ ಪ್ರತಿಯೊಂದು ನನ್ನ ಬದುಕಿನಲ್ಲಿ ನಡೀತಾ ಇರೋದು, ಇದು ನನಗೊಂದು ಎಕ್ಸ್ಪೀರಿಯನ್ಸ್, ಇದರಲ್ಲಿ ಏನೋ ನಾನು ತಿಳ್ಕೊಳ್ಳೋದಿದೆ, ಕಲಿಯೋದಿದೆ ಅಂತ ನಮ್ಮ ಮನಸ್ಥಿತಿಯಲ್ಲಿ ಇರುವಾಗ ಯಾವುದು ನಮಗೆ ಕಷ್ಟ ಅಂತ ಅನ್ಸೋಲ್ಲ. ಯಾವುದು ಆ ನೋವು ಅಂತ ಅನ್ಸೋಲ್ಲ, ಯಾವುದು ನಮ್ಮ ಬದುಕಿಗೆ ಚಾಲೆಂಜ್ ಅಂತ ಅನ್ಸಲ್ಲ. ಆಯ್ತಾ. ಸೊ ಹಂಗಾಗಿ ಆದಷ್ಟು ಇನ್ನು ಮುಂದೆ ಎಲ್ಲ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯವೇ, ಒಂದ್ ರೀತಿ ರಿವಿಷನ್. ಆಯ್ತಾ. ಎಲ್ಲ ಹಂಗಾಗಿ ನಾನು ಹೇಳೋದು ಏನಂತಂದ್ರೆ, ನಾನು ಹೇಳೋದು ಅನ್ನೋದಕ್ಕಿಂತ ಆಧ್ಯಾತ್ಮಿಕ ರಹಸ್ಯ ಏನು ಅಂತಂದ್ರೆ, ನಾವು ಬರೀ ತಪಸ್ಸು ಧ್ಯಾನ ಮಾಡಿದರೆ ಸಾಲದು. ನಮ್ಮ ಡೇ ಟು ಡೇ ಲೈಫ್ ಡಿಸಿಪ್ಲೈನ್ ಆಗಿರ್ಬೇಕು. ನಮ್ಮ ಆಲೋಚನೆ, ನಮ್ಮ ಹಾವ ಭಾವ, ನಡೆ ನುಡಿ ಇವೆಲ್ಲವೂ ಶುದ್ಧವಾಗಿದ್ದಾಗ ಅದು ನಿಜವಾದ ಅಧ್ಯಾತ್ಮ ಸಾಧನೆ ಆಗ್ತದೆ. ನಾವು ಮಾಡಿದ ಧ್ಯಾನ ಸಾರ್ಥಕವಾಗ್ತದೆ. ಇಲ್ಲಾಂದ್ರೆ ನೀವು ಇಲ್ಲದೆ ಹೋದ್ರೆ ನೀವು ಹೆಂಗೆಂಗೋ ಮಾಡಿದ್ರೆ ಅನಾವಶ್ಯವಾಗಿ ಗುಡಾಕೇಶಕ್ಕೆ ಕೆಟ್ಟ ಹೆಸರು ತಂದಂಗೆ ಆಗ್ತದೆ. ಯಾಕೆಂದ್ರೆ ನೀನು ಗುಡಾಕೇಶ ಮಾಡಿದೇನಂತ ಇದೇ ಕಲ್ತಿದ್ದೆ ನೀವು ಅಂತಾರೆ ಅಲ್ವಾ. ಯಾಕೆಂದ್ರೆ ಇಷ್ಟು ಶಕ್ತಿ ಸಂಪಾದನೆ ಮಾಡಿದ್ದೇನೆ ಅಂತೀಯ, ಗುಡಾಕೇಶ ಅಂದ್ರೆ ಹಾಗೆ ಹೀಗೆ ಅಷ್ಟು ಎನರ್ಜಿ ಇರ್ತದೆ, ಇಷ್ಟು ಎನರ್ಜಿ ಇರ್ತದೆ ಅಂತ ಹೇಳ್ತಾರೆ. ಆ ನೋಡಿದ್ರೆ ಇದೇ ನಾನು ನೀನ್ ಕಲ್ತಿದ್ದು, ಇದೇ ನಾನು ಹೇಳ್ಕೊಟ್ಟಿದ್ದು, ಅಥವಾ ಮತ್ತೆ ಇನ್ನೇನ್ ಕಲ್ತೆ ನೀನು ಅಂತಾನೆ ಅನ್ನೋ ಹಾಗೆ ಆಗಬಾರ್ದು ಅಲ್ವಾ. ಇಲ್ಲಿ 41 ದಿನ ಮಂಡಲ ಅಂತಂದ್ರೆ ಬರೀ ನಾವು ಶಕ್ತಿ ಸಂಪಾದನೆ ಮಾಡೋದೊಂದೇ ಅಲ್ಲ, ನಮ್ಮ ಎಲ್ಲ ಪ್ರತಿಯೊಂದು ಬದಲಾಗ್ಬೇಕು.
ಗುಡಾಕೇಶಕ್ಕೆ ಹೋಗಿ ಬಂದ್ರು ಒಂದ್ಸಾರಿ ಅಂತಂದ್ರೆ ಅವ್ರು ಎನ್ಲೈಟೆಡ್ ಮಾಸ್ಟರ್ ಅನ್ಬೇಕಂಗೆ ಹಂಗಿರ್ಬೇಕು. ಆ, ಮೂರ್ ಮಂಡಲ ಕಂಟಿನ್ಯೂಸ್ ಮಾಡಿಬಿಟ್ರಂತೂ ಅವ್ರು ಇವನ್ ಅವರು ಬಿಗಿನರ್ಸ್ ಆದ್ರೂ ಅಷ್ಟೇ. 3 ಮಂಡಲ ಮಾಡಿ ನೀವು ಸಂಪೂರ್ಣ ಆತ್ಮಸ್ಥಿತಿಗೆ ಹೋಗ್ಬಿಡ್ತೀರಿ. ಆ, ಎಲ್ಲ ಎಲ್ಲ ಉನ್ನತ ಸ್ಥಿತಿ. ಯಾರಾದ್ರೂ ಅದೇ ನೋಡಿ, ಗಾಂಧೀಜಿಯವರೆಲ್ಲ ಅದೇ ಸ್ಥಿತಿಯಲ್ಲಿ ಇದ್ದಿದ್ದು. ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸೋರು. ಅದು ಅಸಹಾಯಕತೆ ಅಲ್ಲ. ಅಸಹಾಯಕತೆ ಆಗಿದ್ರೆ ಅಂತಹ ಬ್ರಿಟಿಷರನ್ನ ಮಣಿಸುವ ಶಕ್ತಿ ಆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರ್ತಾ ಇರ್ಲಿಲ್ಲ. ಇಲ್ಲಿವರೆಗೆ ಯಾರಿಗೂ ಬ್ರಿಟಿಷರು ಯುದ್ಧ ಮಾಡದೆ ಸೋತು ಯಾರಿಗೂ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅದು ಭಾರತಕ್ಕೆ ಮಾತ್ರ ಕೊಟ್ಟಿದ್ದು. ಆಯ್ತಾ? ಹಾಗೆ ಅಂಥವರನ್ನ ಕೂಡ ಮಣಿಸುವ ಶಕ್ತಿ ಅವರಲ್ಲಿತ್ತು. ಆದ್ರೆ ನಾವೇನಾಗ್ತೀವಿ, ನಮ್ಮ ದೃಷ್ಟಿಯಲ್ಲಿ ನಾವು ನೋಡ್ತೀವಿ ಅಲ್ವಾ? ಓಕೆ, ವೆರಿ ಗುಡ್ ಮಾಸ್ಟರ್ಸ್. ಇನ್ನು ಮುಂದೆ ನೋಡಿ, ನಮ್ಮ ಗುಡಾಕೇಶದ ಕೀರ್ತಿ ಪತಾಕೆಯನ್ನ ಹಾರಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ವೆರಿ ಗುಡ್. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಆ, ಭಾಗ್ಯಶ್ರೀ ಮೇಡಮ್ ಮಾತಾಡ್ತೀರಾ? ಅವರು ಭಾಗ್ಯಶ್ರೀ ಮೇಡಮ್ ಇದಾರಲ್ಲ, ಅವರಿಗೆ ಧ್ಯಾನದಲ್ಲಿ ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಆಯ್ತಾ? ಅದನ್ನ ನಾವು ಅವರು ಗ್ರೂಪಿಗೂ ಹಾಕ್ತಾ ಇದ್ದೀವಿ. ಹ್ಮ್ ನಿನ್ನೆ ಇವತ್ತು ನಿನ್ನೆನು ಪಂಚಭೂತಗಳ ಸಂದೇಶ ಅಂತ ಹೇಳಿ, ಆಮೇಲೆ ಮತ್ತೇನು ಇವತ್ತು ಶಂಕರಾಚಾರ್ಯರು ಯಾವುದೋ ಒಂದು ಸಂದೇಶ ಅಂತ ಹೇಳಿ, ಹಂಗೆ ಮೇಡಮ್ ಮಾತಾಡ್ತೀರಾ ಭಾಗ್ಯಶ್ರೀ ಮೇಡಮ್? ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ ಸರ್. ಹಾ ಮಾಷಾ, ನಮಸ್ತೆ. ಹೇಳಿ ಮೇಡಮ್, ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಏನದು, ಯಾಕೆ, ಹೇಗೆ ಅಂತ. ಎಲ್ಲರಿಗೂ ನಮಸ್ತೆ, ಆತ್ಮವಂದನೆಗಳು. ಇವತ್ತು ಆಕ್ಚುಲಿ ರಾಮಕೃಷ್ಣ ಪರಮಹಂಸರ ಜಯಂತಿ ಸರ್. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಸರ್. ಇದು ಧ್ಯಾನದಲ್ಲಿ ಬಂದಂತ ಥಾಟ್ ಸರ್. ಆದಿಶಂಕರಾಚಾರ್ಯರು, ಪ್ರೀತಿ ಪ್ರೇಮ ಕರುಣೆಯು ಈಗ ಶ್ಲಾಘನೀಯ. ಅಂದ್ರೆ ನಾವ್ ಯಾರ ಮೇಲೂ ದ್ವೇಷ ಮಾಡಬಾರ್ದು, ಯಾವತ್ತು ಯಾರನ್ನು ಕೀಳಾಗಿ ಕಾಣ್ಬಾರ್ದು. ನಾವು ಯಾರು ಪ್ರತಿಯೊಬ್ಬರು ಧ್ಯಾನಕ್ ಬಂದಿವಿ ಅಂತಂದ್ರ ಸೊ ಎಲ್ರ ಮೇಲೂ ಈಕ್ವಲ್ ಆಗಿ ಬಿಹೇವಿಯರ್ ಮಾಡ್ಬೇಕು ಅಂತ ಹೇಳಿ ಸರ್. ಸೊ ಅವ್ರ ಕೀಳು, ಇವ್ರು ದೊಡ್ಡೋರು, ಇವ್ರು ಸಣ್ಣೋರು, ಅದ್ ಯಾವ ತರನು ಭೇದ ಇಲ್ಲಿ. ಎಲ್ಲರಿಗೂ ಈಕ್ವಲ್ ಆಗಿ ಧ್ಯಾನ ಹೇಳ್ಕೊಡ್ಬೇಕು. ಆಮೇಲೆ ಎಲ್ಲರಿಗೂ ಈಕ್ವಲ್ ಆಗಿ ಪ್ರೀತಿ ಲವ್ ನ ಶೇರ್ ಮಾಡ್ಬೇಕು ಅಂತ ಹೇಳಿ ಸರ್. ಸುಪ್ಪತ್ತಿಗೆ ಜೀವನ ಮೀರಿ ಇನ್ನೊಂದಿದೆ, ಅದುವೇ ಪರಮಾತ್ಮನ ಹಾಗೆ. ಬರೇ ನಂದ ಅಷ್ಟ ಆಸ್ತಿ ಐತಿ, ಇಷ್ಟ ಆಸ್ತಿ ಐತಿ, ನಾನು ಈ ತರ ಕಾರು, ಆ ತರ ಬಂಗ್ಲೆ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಹಿಂಗೈತಿ, ಅದ್ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಸರ್. ನಾವು ಕೊನೆಗೆ ರೀಚ್ ಆಗ್ಬೇಕಾದ್ರು ಪರಮಾತ್ಮನ್ ಮಾತ್ರ. ಅವನ್ ಪಾದ ಒಂದೇ ನಮಗೆ ಸ್ಥಿರ ಅನ್ನೋದನ್ನ ಸತ್ಯಜ್ಞಾನ ಹೇಳ್ಕೊಟ್ಟಾರ ಸರ್. ಶಿಖರ ಬೆಟ್ಟಗಳಂತಿದ್ದ ನಿನ್ನ ಮನಸ್ಸು ಸುತ್ತಿಗೆ ಏಟಿನಿಂದ ಶಿಲೆಯಾಗಿದ್ದೀಯ. ಸರ್ ಮೊದಲು ಧ್ಯಾನಕ್ಕೆ ಬರುವ ಒಂದು ಯಾವ ತರ ಇತ್ತು ಅಂದ್ರೆ, ಆ ಬರೀ ಬೇರೆದವ್ರಿಗೆ ಮನಸ್ಸು ನೋವು ಮಾಡೋದು, ಹೀಯಾಶ್ ಮಾತಾಡೋದು, ಆಮೇಲೆ ಅಂದ್ರೆ ಬರೇ ಬೇರೆದವ್ರ ಬಗ್ಗೆ ಆಲೋಚನೆ ಮಾಡುದು, ಅವ್ರ ಬಗ್ಗೆ ಕೆಟ್ಟದ ಅಭಿಪ್ರಾಯ ಹೇಳುದು, ಈ ತರ ಮನಸ್ಸಿದ್ದಿದ್ದು ಈ ಧ್ಯಾನಕ್ ಬಂದ್ಮೇಲೆ ಒಂದೊಂದು ದಿನದ ಏಟಿನಿಂದನೂ ನನ್ನನ್ನ ಶಿಲೆಯನ್ನಾಗಿ ಮಾಡಿದ್ದಾರೆ ಅಂತೆ. ಅಂದ್ರೆ ನನ್ನನ್ನಂದ್ರೆ ಪ್ರತಿಯೊಬ್ಬರನ್ನು ಶಿಲೆಯನ್ನಾಗಿ ಮಾಡಿದ್ದಾರೆ. ಬಹಿರಂಗದಿಂದ ಕಾಣದ ನಿನ್ನ ಅಂತರಂಗದ ಪುಟದಲ್ಲಿ ಈಗ ಬರಹಗಳಿಂದ ತುಂಬಿದೆ. ಸರ್ ಹೊರಗಡೆ ಯಾವ ರೀತಿ ಕಾಣ್ತಾರೋ ಧ್ಯಾನಿಗಳು ಗೊತ್ತಿಲ್ಲ, ಪ್ರತಿಯೊಬ್ರು ಧ್ಯಾನ ಮಾಡೋರ್ ಮನಸ್ಸಿನಲ್ಲಿ ಆ ಎಲ್ಲರ ಮನಸ್ಸಲ್ಲಿ ಬರಹಗಳಿಂದ, ಅಂದ್ರೆ ಧ್ಯಾನದ ಬಗ್ಗೆ ಇಷ್ಟೊಂದು ತಿಳುವಳಿಕೆ ಬಂದಿದೆ ಅಂದ್ರೆ ಅದಕ್ಕೆಲ್ಲವೂ ಕಾರಣ ಧ್ಯಾನ ಅಂತ ಹೇಳಿ ಸರ್. ವರ್ತಮಾನದಲ್ಲಿದ್ದು ಭವಿಷ್ಯತ್ತನ್ನು ನೋಡಬೇಕು, ಭವಿಷ್ಯತ್ತನ್ನು ಅರಿಯಬೇಕು. ಆ ಯಾವ ರೀತಿ ಅಂದ್ರೆ ಸರ್, ಫಾಸ್ಟ್ ಲೈಫ್ ಬಗ್ಗೆ ವಿಚಾರ ಮಾಡ್ತಾ ಪ್ರೆಸೆಂಟ್ ನ ಮರಿತಾ, ಅಂದ್ರೆ ಆ ಬರೀ ಹಿಂದೆ ಏನಾಯ್ತು, ನಾ ಹಿಂದೆ ಏನ್ ಮಾಡಿದ್ನಿ, ಅದ್ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಯಾವ್ದನ್ನು ಈ ಪ್ರೆಸೆಂಟ್ ಇರುವಾಗ ಅದ್ಯಾವ್ದು ಲೆಕ್ಕಕ್ಕೆ ತಗೋಬಾರ್ದು. ಸೊ ಮುಂದ್ ನಾ ಏನ್ ಆಗ್ಬೇಕು, ನನ್ನೆಲ್ಲ ಏನ್ ಛಲ ಇಟ್ಕೋಬೇಕು, ನಾ ಏನ್ ಸಾಧನೆ ಮಾಡ್ಬೇಕು, ಆ ನಾನ್ ನಾ ಯಾವ ತರ ಆದರ್ಶವಾಗಿ ಬದುಕಿ ಬೇರೆಯವ್ರಿಗೆ ಆದರ್ಶವಾದಿ ಆಗ್ಬೇಕು ಅನ್ನೋದನ್ನ ವರ್ತಮಾನದಲ್ಲಿ ಇಟ್ಕೊಂಡಾನೆ ನಾವು ಭವಿಷ್ಯತ್ತಿನ ಬಗ್ಗೆ ಕನಸನ್ನ ಕಾಣ್ಬೇಕು ಅಂತ ಹೇಳಿ ಸರ್. ನಿನ್ನನ್ನು ನೀನು ಅರಿಯುವ ಮಾರ್ಗ ಸನ್ಮಾರ್ಗ. ಮೊದಲು
ನಾವು ನಮ್ಮನ್ನ ನಾವು ಅರಿಬೇಕು ಸರ್. ನಾನು ಯಾವ ತರ, ನಾನು ಹೇಗಿರ್ಬೇಕು, ನಾನು ಹೇಗ್ ಮಾತಾಡ್ಬೇಕು, ನನ್ನ ಬಿಹೇವಿಯರ್ ಯಾವ ತರ ಇರ್ಬೇಕು, ನಾನ್ ಬೇರೆ ಜೊತೆ ಮಾತಾಡೋ ಮುಂದೆ ಯಾವ ರೀತಿ ಮಾತಾಡ್ಬೇಕು. ಸೊ ಮೊದಲು ನಮ್ಮನ್ನ ನಾವು ಅರಿತರೆ ಮಾತ್ರ ನಾವು ಬೇರೆಯವ್ರ ಬಗ್ಗೆ ಹೇಳ್ಕೊಡಕ್ಕೆ ಸಾಧ್ಯ ಸರ್. ಕರುಣೆಯ ಕಡಲು ಅಮೃತ ಸಮಾನ. ಆಕ್ಚುಲಿ ಈಗ ಜನಕ್ ಬಂದ್ಮೇಲೆ ಎಲ್ರು ಯಾವ ತರ ಆಗಿದೆ ಅಂದ್ರೆ ಸರ್, ಒಂದ್ ತರ ಎಲ್ಲರಿಗೂ ಅಮೃತ ಸಿಕ್ಕ ಹಾಗೆ. ಆ ಅದೇ ಒಂದ್ ಕತೆ ಇದೆಯಲ್ಲ ಸರ್, ಸಾಕ್ಷಾತ್ ಶಿವ ಪರಮಾತ್ಮ ಅಮೃತ ಕೊಡ್ದ ಅಂತ ಹೇಳಿ. ಹಾಗೆ ಇದು ಅನುಭವ ಯಾವ ತರ ಅಂದ್ರ, ಪ್ರತಿಯೊಬ್ಬ ಧ್ಯಾನಿಯು ಧ್ಯಾನಕ್ ಬಂದ್ ಕೂಡಲೇ ಎಲ್ರು ಅಮೃತನ ಸೇವಿಸಿದ್ದಾರೆ ಅಂತ ಸರ್. ಜಗನ್ಮಾತೆ ಪಾದದಡಿಯ ಧೂಳಾಗಬೇಕು. ಸರ್ ಏನ್ ಸಾಧನೆ ಮಾಡ್ತು, ಎಷ್ಟ್ ಎತ್ತರಕ್ಕೆ ಇತ್ತು, ಏನ್ ಮಾಡೋದು ಅದ್ ಯಾವ್ದು ಗೊತ್ತಿಲ್ಲ ಸರ್. ಕರೆ ನಾವು ಪ್ರತಿಯೊಬ್ರು ಧ್ಯಾನಿಗಳು ಅಟ್ಲೀಸ್ಟ್ ಆ ಜಗನ್ಮಾತೆ ಒಂದ್ ಸಣ್ಣ ಘಾತದಷ್ಟಾದ್ರೂ ನಾವು ಧೂಳಾಗಿ ಆ ನಮ್ ಭವಿಷ್ಯನ ಎತ್ತರಕ್ಕೆ ಏರ್ಸ್ಕೋಬೇಕು ಅಂತ ಹೇಳಿ ಸರ್. ಕಾಣದ ಮೆಟ್ಟಿಲುಗಳಿಗೆ ತವಕಿಸು, ಶ್ರದ್ಧೆಯಿಂದ ಸಾಗು, ಗುರಿ ನಿನ್ನ ಕೈಯಲ್ಲಿ. ನೋಡಿ ಸರ್, ಈಗ ನಾವು ಒಂದ್ ಮೆಟ್ಲ ಹತ್ತಿದೀವಿ ಧ್ಯಾನಕ್ಕಂದ್ರ, ಒಂದ ಮೆಟ್ಲ ಹತ್ತಿ ಓ ನಾ ಅಖಂಡ ಧ್ಯಾನಿ ಆದಿ ನಂಗೆಲ್ಲ ತೇತು ಅಂತ ಹೇಳಿ ಆ ರೀತಿ ಜಂಪ ಪಡ್ದಂಗ ಸರ್. ಇನ್ನು ಎಷ್ಟೋ ನಮಗ್ ಗೊತ್ತಿಲ್ಲ ಮೆಟ್ಲು ಏರ್ಬೇಕು ಸರ್ ನಾವ್. ಅದು ಯಾವ ರೀತಿ ನಾವ್ ಏರ್ಬೇಕು ಅಂದ್ರೆ ಅಲ್ಲಿ ಶ್ರದ್ಧೆ, ಭಕ್ತಿ, ಪ್ರೀತಿ ಎಲ್ಲಾನು ಇರ್ಬೇಕು ಸರ್. ನಾವು ಒಂದೇ ದಿವ್ಸ ಅಥವಾ 10 ದಿವ್ಸ ಧ್ಯಾನ ಮಾಡಿ ಎಲ್ಲಾ ಪಡ್ಕೊಂಡಿಪ್ಪ ಮುಗೀತು ಇನ್ನೇನಿಲ್ಲ, ನನ್ನಷ್ಟು ಗ್ರೇಟ್ ಮಾಸ್ಟರ್ ಯಾರಿಲ್ಲ, ಆತರ ಯಾವ್ದು ಇಲ್ಲ ಸರ್. ಎಷ್ಟೋ ನಮ್ಗೆ ತಿಳಿಯದ ಧ್ಯಾನ, ಅರಿಯದ ಧ್ಯಾನ, ಇನ್ನು ತಿಳ್ಕೊಬೇಕಂತಂದು ಪ್ರತಿಯೊಂದು ದಿನಕ್ಕೂ ಒಂದೊಂದ್ ಮೆಟ್ಲ ಯಾವ ರೀತಿ ಹತ್ಕೋತ ಹೋಗ್ತಿಲ್ಲ ಸರ್, ಆ ರೀತಿ ನಮಗ್ ಧ್ಯಾನ ತಿಳುವಳಿಕೆ ಹಾಕೋತ ಬರ್ತಿತ್ತು ಸರ್. ಸೊ ಅದಕ್ಕೆ ಮುಂದ್ ಯಾವ ಮೆಟ್ಲ ಆಯ್ತು ನಾವು ಇವತ್ತೇ ಡಿಸೈಡ್ ಮಾಡ್ಬೇಕು, ನಾಳೆ ನಾ ಈ ಮೆಟ್ಲ ಹತ್ತೀನಿ, ಇನ್ನೂ ಹೆಚ್ಚು ಧ್ಯಾನ ಬಗ್ಗೆ ತಿಳ್ಕೊತೀನಿ, ಇನ್ನು ಹೆಚ್ಚು ಸತ್ಸಂಗ ಬಗ್ಗೆ ನಾ ವಿಚಾರ ಮಾಡ್ತೀನಿ ಅನ್ನೋ ತವಕ ನಮ್ಮಲ್ಲಿದ್ರೆ, ಆ ಶ್ರದ್ಧೆ ಭಕ್ತಿ ಇದ್ರ ನಿಜವಾಗ್ಲೂ ನಾವ್ ಇಂದಿಲ್ಲ ನಾಳೆ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಅಟ್ಲೀಸ್ಟ್ ಒಂದ್ 5 ವರ್ಷಕ್ಕಾದ್ರೂ ನಾವ್ ನಮ್ ಗುರಿನ ಖಂಡಿತವೂ ತಲುಪುತ್ತೀವಿ ಸರ್ ಅಂತ ಹೇಳಿದಾರೆ. ಮನಸ್ಸಿನ ಆಳ ಆಗಿದಷ್ಟು ಗುಂಡಿಯ ಗಾತ್ರ ದೊಡ್ಡದು, ಅದಕ್ಕೆ ಅಲ್ಲಿ ಭಗವಂತನನ್ನು ನೆಲೆಸು. ನೋಡಿ ಸರ್, ಒಂದು ಕ್ಷಣ ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಒಂದ್ 60 ನೆಗೆಟಿವ್ ಥಾಟ್ಸ್ ಆದ್ರೂ ಬರ್ತಾವ ಸರ್. ಅಂದ್ರೆ ಮನಸ್ಸು ಅಷ್ಟ್ ಕೆಟ್ಟ ಕೆಟ್ಟ ವಿಚಾರ. ಸೊ ನಾವ್ ಎಷ್ಟ್ ಆಳವಾಗಿ ಅದ್ರಾಗ ಹೋಗ್ತೀವಲ್ಲ ಅಷ್ಟ ಎಲ್ಲಾ ನೆಗೆಟಿವ್ ಥಾಟ್ಸ್ ಬರೋಕ್ ಚಲೋ ಆಗ್ತದೆ ಸರ್. ಅದಕ್ಕೆ ಆ ಗುಂಡಿ ಗಾತ್ರ ಅಗಿಯೋದನ್ನ ಬಿಟ್ಟು ಒಂದ್ಸರಿ ಅಲ್ಲಿ ಭಗವಂತನ ನೆನೆಸಿದ್ರೆ ಮುಗಿತು, ನಮ್ ಮನಸ್ಸಿನಲ್ಲಿ ಯಾವ ಥಾಟ್ಸು ಬರಂಗಿಲ್ಲ. ಓನ್ಲಿ ಶೂನ್ಯತ್ವ, ಜೀರೋ ಥಾಟ್ಸ್. ಸೊ ನಾವೆಲ್ಲರೂ ಶೂನ್ಯತ್ವನ ಅನುಭವಿಸ್ಬೇಕು, ಎಲ್ರೂ ಆ ಸ್ಟೇಜಿಗೆ ನಾವು ಹೋಗ್ಬೇಕು. ಇದೇ ಆದಿ ಶಂಕರಾಚಾರ್ಯರು ಕೊಟ್ಟಂತ 10 ಸೆಂಟೆನ್ಸ್ ಸರ್. ಪಂಚಭೂತಗಳು ಬೇಕಲ್ವಾ ಮೇಡಮ್? ಹಲೋ ಮೇಡಮ್, ಪಂಚಭೂತಗಳ ಬಗ್ಗೆ ಇತ್ತಲ್ವಾ? ಅನ್ಮ್ಯೂಟ್ ಮಾಡಿ. ಸರ್ ಒನ್ಸ್ ಅಗೇನ್ ಹುಡ್ಕತೀನಿ ಸರ್. ಹಾ ಹಾ ಆ, ಇದು ಧ್ಯಾನದಲ್ಲಿ ಬಂದಂತೆ ಪ್ರಕೃತಿ ಕನೆಕ್ಟ್ ಆಗಿ ಹೇಳಿದ್ದು ಇದ್ರ ಬಗ್ಗೆ ಹೇಳಿದ್ದು ಸರ್. ಪಂಚಭೂತಗಳ ಸಂದೇಶ. ನೀರು, ನನ್ನನ್ನು ಉಳಿಸು, ನಿನ್ನೊಡಲ ತಂಪಾಗಿಸಿ ದಾಹ ತೀರಿಸುವೆ, ಉದರ ಚಿಂತೆಗೆ ಅಣಿಯಾಗದಂತೆ ನೋಡುವೆ, ಮಳೆಯಾಗಿ ಸುರಿದು ಕಣ್ಣೀರು ಒರೆಸುವೆ, ಅಂದದ ಬಾಳಲ್ಲಿ ಬೆಳಕಾಗಿ ಬೆಳೆಗೆ ಫಸಲಾಗುವೆ. ನೋಡಿ ಸರ್, ನಾವ್ ಯಾವ ರೀತಿ ನೀರಿಗೆ ಮಹತ್ವ ಕೊಟ್ರಿ, ನೀರ್ ವೇಸ್ಟ್ ಮಾಡ್ದೆ, ಪೋಲ್ ಮಾಡ್ದೆ, ಅನಾವಶ್ಯಕವಾಗಿ ಚೆಲ್ದೆ ವೇಸ್ಟ್ ಮಾಡೋದ್ರಿಂದ ಅದ್ ನಮ್ಮನ್ನ ಯಾವ ರೀತಿ ಕಾಪಾಡ್ತಿದೆ ಅಂತ ಧ್ಯಾನದಲ್ಲಿ ಪಂಚಭೂತ ಸಂದೇಶ ಹೇಳಿದೆ ಸರ್. ನನ್ನನ್ನು ಉಳಿಸು, ನಿನ್ನೊಡಲನ್ನು ತಂಪಾಗಿಸುವೆ, ಅಂದ್ರೆ ನಿನ್ ಹೊಟ್ಟಿನ ತಂಪು ಮಾಡ್ತೀನಿ, ನಿನಗೆ ದಾಹ ಆದಾಗ ನೀರ್ ನೀನ್ ಕೊಡ್ತೀನಿ, ಉದರ ಚಿಂತೆಗೆ ಅನೆಯಾಗಂತೆ ನೋಡುವೆ, ನಿನ್ ಹೊಟ್ಟಿಗೇನಾದ್ರೂ ಬೇಕಾದ್ರ ಎಲ್ಲದಕ್ಕೂ ನಾನು ನಿನ್ನ ನೋಡ್ಕೋತೀನಿ, ಮಳೆಯಾಗಿ ಸುರಿದು ಕಣ್ಣೀರು ಒರೆಸುವೆ, ಮೋಡವಾಗಿ ಹನಿಯಾಗಿ ಉಜಿರಿ ನಿನ್ ಕಣ್ಣೀರ್ ಒರೆಸ್ತೇನೆ, ಅಂದದ ಬಾಳಲ್ಲಿ ಬೆಳಕಾಗಿ ಬೆಳೆಗೆ ಫಸಲಾಗುವೆ, ನಿನ್ನ ಅಂಧಕಾರದಿಂದ ಹೊರಗೆ ಕರ್ಕೊಂಡ್ಬಂದು ಈ ಬೆಳೆಗೆ ನಾನು ಫಸಲಾಗ್ತೀನಿ ಅಂತ ಹೇಳ್ತೇನೆ ಸರ್. ವಾಯು, ನನ್ನ ಮಾಲಿನ್ಯವನ್ನು ನಿಯಂತ್ರಿಸು, ನಿನ್ನ ಉಸಿರು ನಾನಾಗುವೆ, ರೋಗ ರುಜಿನಗಳಿಂದ ದೂರ ಇಡುವೆ, ನಿನ್ನ ಹೃದಯ ಬಡಿತಕ್ಕೆ ಗಾಳಿ ಪೂರೈಸುವೆ, ನಿನ್ನ ಉಸಿರಿಗೆ ಉಸಿರಾಗಿ ನಿನ್ನ ಪ್ರಾಣವಾಯು ನಾನಾಗುವೆ.
ನನ್ನ ಮಾಲಿನ್ಯವನ್ನು ನಿಯಂತ್ರಿಸು. ಅಂದ್ರೆ ಈ ಸರಿ ಈಗ ಎಷ್ಟೋ ಗಾಡಿಗಳೆಲ್ಲ ಓಡಾಡ್ತಾವ್ ಮಾಡ್ತಾವ್. ಸೊ ಅದರಿಂದ ವಾಹನಗಳ ಬಿಡುವಂತ ಹೊಗೆನ ಕಂಟ್ರೋಲ್ ಮಾಡೋದ್ರಿಂದ ಉಸಿರು ಎಲ್ಲರಿಗೂ ಪೂರೈಕೆ ಆಗುತ್ತದೆ. ರೋಗ ರುಜಿನಗಳಿಂದ ದೂರ ಇಡಿವೆ. ಈ ಸಾಂಕ್ರಾಮಿಕ ರೋಗ ಅವು ಇವು ಅಂದ್ರೆ ವಾಯು ಮಾಲಿನ್ಯ ನಾವು ತಡೆಗಟ್ಲಿಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ ಆಗ್ತೈತಿ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತೀವಿ ಸರ್. ನಿನ್ನ ಹೃದಯ ಬಡ್ಡಕ್ಕೆ ಅಂದ್ರೆ ನಮ್ಮ ಆಕ್ಸಿಜನ್ ಪೂರೈಕೆ ಮಾಡುವುದನ್ನ ವಾಯು ಸರ್. ಸೊ ನಿನ್ನ ಉಸಿರಿಗೆ ಉಸಿರಾಗಿ ನಿನ್ನ ಪ್ರಾಣವಾಯು ನಾನಾಗುವೆ. ಭೂಮಿ ನಿನ್ನ ಹಸಿವನ್ನು ತಣಿಸಲು ನೀನು ನನ್ನ ಮಡಿಲಿಗೆ ಬೀಜಗಳನ್ನು ಹಾಕು. ದೊಡ್ಡ ಮರವಾಗಿ ಬೆಳೆದು ಹಣ್ಣು ಕೊಟ್ಟು ದಣಿವು ನೀಗಿಸುವೆನು. ನನ್ನನ್ನು ಎಲ್ಲೆಲ್ಲೂ ಹಸಿರಿಂದ ಕಂಗೊಳಿಸುವಂತೆ ಮಾಡು. ನಿನ್ನ ಒಡಲು ಬರಿದಾಗಂತೆ ನೋಡಿಕೊಳ್ತೇನೆ. ನಾವು ಆದಷ್ಟು ಎಲ್ಲರೂ ಭೂಮಿ ಮೇಲೆ ಗಿಡಗಳನ್ನು ಬೆಳೆಸೋದ್ರಿಂದ ನಾವ್ ಅದ್ರ ಮಡಿಲಿಗೆ ಅಂದ್ರೆ ಭೂಮಿ ಒಳಗೆ ಬೀಜ ಹಾಕುದ್ರಿಂದ ಅದು ನಮಗೆ ಹಣ್ಣು ಕೊಟ್ಟು ದನಿ ನೀಗಿಸಿ ಮತ್ತೆ ಎಲ್ಲೆಲ್ಲೂ ಹಸಿರಿಂದ ಕಂಗೊಳಿಸುವಂತೆ ಆ ನಮ್ಮ ಗಿಡಗಳು ಮಾಡ್ತೇವೆ ಸರ್ ಭೂಮಿ ಮೇಲೆ. ಅಗ್ನಿ ನಿನ್ನ ಕೆಟ್ಟ ಹವ್ಯಾಸಗಳನ್ನು, ನಿನ್ನ ದುರಹಂಕಾರವನ್ನು, ನಿನ್ನ ಅವಗುಣಗಳನ್ನು, ಎಲ್ಲ ಕೆಟ್ಟ ಆಲೋಚನೆಗಳನ್ನು ನನಗೆ ಅರ್ಪಿಸು. ನಿನ್ನನ್ನು ನಾನು ಪವಿತ್ರಗೊಳಿಸಿ ಪರಿಶುದ್ಧವಾಗುವಂತೆ ಮಾಡುತ್ತೇನೆ. ಸರ್ ಸ್ವತಃ ಅಗ್ನಿ ಹೇಳ್ತೇವೆ ಸರ್. ನಿನ್ನ ಎಲ್ಲ ಕೆಟ್ಟ ಹವ್ಯಾಸ ದುರಭ್ಯಾಸಗಳನ್ನೆಲ್ಲ ನನ್ನ ಬೆಂಕಿಯೊಳಗೆ ಆಹುತಿ ಆಗುವಂಗ್ ಮಾಡಿದ್ರಿಂದ ನಿನ್ನ ಹತ್ರ ಯಾವ್ದು ಕೆಟ್ಟ ಆಲೋಚನೆಗಳು ಬರ್ದಂಗ ನಾನು ನೋಡ್ಕೋತೀನಿ. ಸೊ ನಿನ್ನ ಪವಿತ್ರನಾಗಿ ಮಾಡ್ತೀನಿ ಅಂತ ಅಗ್ನಿ ಹೇಳ್ತೇವೆ ಸರ್. ಆಕಾಶ ಆಕಾಶಕ್ಕೆ ಏಣಿ ಹಾಕುವುದನ್ನು ಬಿಟ್ಟು ನೀನು ವಿಶಾಲ ಗುಣವಂತವನು, ವಿಶಾಲ ಹೃದಯವಂತವನು ಆಗು. ಈ ಜಗತ್ತೇ ನಿನಗೆ ಕೈ ಮುಗಿದು ನಮಸ್ಕರಿಸುವಂತೆ ಮಾಡಿ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುವನು. ನೋಡಿ ಸರ್ ಆಕಾಶ ಯಾವ ರೀತಿ ಇದೆ ಸರ್. ಬರೀ ಬಹದವ್ರಿಗೆ ಇದ್ರ ಮೇಲೆ ಹಿಂಗ ಅವಮಾನ ಮಾಡುದು ಅವ್ರಿಗೆ ಹೊಂಚಾಕಿ ಅವ್ರದ್ ಮ್ಯಾಲ್ ಅಂದ್ರೆ ಎತ್ತರಕ್ಕೆ ಅವ್ರು ಏದಂಗ್ ಮಾಡು ಅಂತ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ನೀನು ಒಂದು ದೊಡ್ಡ ವಿಶಾಲ ಗುಣದವಂತವನಾಗು, ಹೃದಯವಂತವನಾಗು. ಆ ಜಗತ್ತೇ ನಿನಗೆ ಕೈ ಮುಗಿದು ನಮಸ್ಕರಿಸುವಂತೆ ಮಾಡಿ ನಿನ್ನ ಆಕಾಶದ ಎತ್ತರಕ್ಕೆ ಕೊಂಡು ಹೋಯ್ತೇನೆ ಅಂತ ಆಕಾಶ ಸಂದೇಶ ಕೊಟ್ಟಿತ್ತು ಸರ್. ಪಂಚಭೂತಗಳ ಸಂದೇಶ ಅರಿದು ಈ ಜಗತ್ತಿನಲ್ಲಿ ಆಗು ಹೋಗುಗಳ ಬಗ್ಗೆ ತಿಳಿದು ಅದರ ಒಳಿತಿಗಾಗಿ ಶ್ರಮಿಸಬೇಕಿದೆ. ಮುಂದಿನ ಅನಾಹುತಗಳ ದಾರಿಗೆ ಎಡೆ ಮಾಡದಂತೆ ಎಚ್ಚರಿಕೆ ಗಂಟೆಗೆ ಪ್ರಯತ್ನ ಪಡಬೇಕಿದೆ. ಎಲ್ಲರ ಜೀವನಕ್ಕೆ ಆಧಾರ ಸ್ತಂಭವಾಗಿ ನಿಂತ ಅವುಗಳನ್ನು ದುರಸ್ಥಿತಿಗೆ ತರದೆ ಅವುಗಳ ಒಳಿತಿಗಾಗಿ ಕಾಪಾಡುವ ಹೊಣೆಯನ್ನು ಹೊತ್ತು ಜೀವನದ ದಾರಿ ದಿಕ್ಕನ್ನೇ ಬದಲಿಸುವ ಮೂಲಕ ಸಂದೇಶವನ್ನು ಅರಿಯಬೇಕಾಗಿದೆ. ಕಾಡುಗಳ ಸಂತತಿಯ ಬಗ್ಗೆ ಅರಿವಿನ ಚುರುಕನ್ನು ಮೂಡಿಸಿ ಕಾಡು ಉಳಿಸಿ ಎಂಬ ವಾಕ್ಯಕ್ಕೆ ನಾವೆಲ್ಲರೂ ಪರಿಪಾಲಕರಾಗಬೇಕಾಗಿದೆ. ಪ್ರಾಣಿ ಸಂಕುಲವನ್ನು ಬದುಕಿಸಿ ಅವುಗಳ ಆಶ್ರಯಕ್ಕೆ ದಾರಿ ಮಾಡಿಕೊಡಬೇಕಿದೆ. ಹೇಗೆ ದೀಪವು ಆರಿ ಹೋಗುವ ಮುನ್ನ ಎಣ್ಣೆ ಎಂಬ ದ್ರವ್ಯವನ್ನು ಹಾಕುವುದರಿಂದ ಅದು ಹೇಗೆ ಉರಿಯುತ್ತದೆಯೋ ಹಾಗೆ ಜಗತ್ತನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಪ್ರಯತ್ನವನ್ನು ಜಾಗರೂಕತೆಯಿಂದ ಕರ್ತವ್ಯ ನಿರತರಾಗಿ ಕಾಡು, ನೀರು, ಭೂಮಿ, ಆಕಾಶ, ವನ್ಯಜೀವಿ ಎಲ್ಲವನ್ನು ಉಳಿಸುವ ರಕ್ಷಣೆ ಮಾಡಿ ಉಳಿಕೆಯ ಕಡೆ ಗಮನ ಅಗತ್ಯವಿದೆ. ಪಂಚತತ್ವ, ಪಂಚಭೂತ, ಪಂಚ ಸಂದೇಶವನ್ನು ಪ್ರಕೃತಿ ಮಾತಿಗೆ ಜೋಪಾನವಾಗಿ ಕೊಡುವಂತ ಉಡುಗೊರೆಯಾಗಬೇಕು. ಕಾಡಿನ ಸಂಪತ್ತು ಉಳಿಸುವ, ಬೆಳೆಸುವ ಹಾಗೂ ಮುಂದಿನ ಪೀಳಿಗೆಗೆ ಹಾನಿಯಾಗದಂತೆ ರಕ್ಷಿಸಿ ನಮ್ಮೆಲ್ಲರ ಜವಾಬ್ದಾರಿಗೆ ನಾವು ವಾರಸುದಾರರಾಗಬೇಕು. ಸೊ ಇದು ಪ್ರಕೃತಿಯ ಆಕ್ರಂದನ. ನನ್ನನ್ನ ಯಾವ ರೀತಿ ನೀವು ಉಪಯೋಗ ಮಾಡ್ತೀರಿ, ನಾನು ನಿಮಗ ಎಲ್ಲರನ್ನು ನನ್ನ ಮಡಿಲಿಗೆ ನಿಮ್ನ ಹಾಕೊಂಡು ನಾ ಜೋಪಾನ ಮಾಡ್ತೀನಿ. ನೀವು ಯಾವ ರೀತಿ ನನಗೆ ಕೆಟ್ಟದನ್ನ ಮಾಡ್ತೀರಿ, ಸೊ ನಾನು ನಿಮಗೂ ಪ್ರತ್ಯುತ್ತರ ನಾನು ನಿಮಗೆ ಕೊಡ್ತೀನಿ. ಸೊ ಭೂಮಿ ಮೇಲೆ ಇರುವಂತ ಅತ್ಯಮೂಲ್ಯವಾದ ಪಂಚಭೂತಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊರಿ. ಮುಂದಿನ ಪೀಳಿಗೆ ಬರೋ ತರ ಅವನ್ನ ಸಂರಕ್ಷಣೆ ಮಾಡ್ರಿ ಅಂತ ಸಂದೇಶ ಕೊಟ್ಟಿದ್ದೀನಿ. ವೆರಿ ಗುಡ್ ಮೇಡಮ್. ತುಂಬಾ ಚೆನ್ನಾಗಿತ್ತು. ಪುನಃ ಹೀಗೆ ಏನೇನು ಮೆಸೇಜ್ ಬರ್ತದೆ ಅದನ್ನೆಲ್ಲ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗಿ, ಆಯ್ತಾ? ನಮಗೆ ನೀವು ಬರೆದು ಹಾಕಿದ್ದನ್ನು ಓದೋಷ್ಟು ಪುರ್ಸೋತಿರಲ್ಲ. ನೀವು ಒಂದ್ಸರಿ ಹೇಳಿಬಿಟ್ರೆ ನಾವು ಒಂದ್ಸರಿ ಕೇಳಿಸ್ಕೊಂಡ್ಬಿಡ್ತೀವಿ. ಅಲ್ಲ, ಅದು ಬರೆದು ಹಾಕಿ ಓದೋರು ಓದ್ತಾರೆ. ಹೇಳಿ, ನೀವು ಪ್ರತಿದಿನ ಹೇಳಿ, ಆಯ್ತಾ? ಏನೇನು ಮೆಸೇಜ್ ಬರ್ತದೆ ನಿಮಗೆ ಎಲ್ಲ ಹೇಳ್ತಾ ಹೋಗಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.